ದೇವದರ್ಶನದ ಗುಡಾರ ಅಥವಾ ಪ್ರತ್ಯಕ್ಷ ಗುಡಾರ, ಟ್ಯಾಬರ್ನಿಕಲ್ ಎಂಬುದಾಗಿ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ದೇವದರ್ಶನ ಗುಡಾರವು ಅದರಲ್ಲಿರುವಂತಹ ಎಲ್ಲ ಭಾಗಗಳು, ಅದರಲ್ಲಿರುವಂತಹ ಉಪಕರಣಗಳ ಸೇವೆಗಳು ಅವೆಲ್ಲವೂ ಕೂಡ ಹೊಸ ಒಡಂಬಡಿಕೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಜೀವಿತಕ್ಕೆ ಸಾದೃಶ್ಯವಾದದ್ದು. ಮತ್ತು ಮೊದಲೇ ನಾವು ತಿಳಿಸಿದ ಹಾಗೆ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೂ ಇರುವಂತಹ ಕ್ರಿಸ್ತನ ಛಾಯೆ, ಅಂದ್ರೆ ಮರ್ಮವಾಗಿ ಆ ಗ್ರಂಥಗಳಲ್ಲಿ ಕ್ರಿಸ್ತನು ಬರೆಯಲ್ಪಟ್ಟಿದ್ದಾನೆ. ನೀವು ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೆ, ಯಾವುದೇ ಹಬ್ಬ, ಯಾವುದೇ ಆಚರಣೆ, ಯಾವುದೇ ಅವರ ಒಂದು ಪದ್ಧತಿಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ ಕ್ರಿಸ್ತನ ಅಡಕವಾಗಿದ್ದಾನೆ. ನಾವು ದೇವರಾತ್ಮನ ಮೂಲಕವಾಗಿ ಅದನ್ನ ಅರ್ಥ ಮಾಡಿಕೊಂಡು ವಿವರಿಸಿಕೊಂಡು ತಿಳ್ಕೋಬಹುದು ಪ್ರೇರೆ. ಪ್ರತಿಯೊಂದು ಗ್ರಂಥವು, ಪ್ರತಿಯೊಂದು ಸಂದರ್ಭವೂ, ಸನ್ನಿವೇಶವೂ ಕ್ರಿಸ್ತನಿಲ್ಲದೆ ಬರೆಯಲ್ಪಡ್ಲಿಲ್ಲ. ಆತನು ಎಲ್ಲದರಲ್ಲಿದ್ದಾನೆ, ಆತನಿಗೆ ಮಹಿಮೆ ಉಂಟಾಗಬೇಕಾಗಿದೆ. ಸೊ ದೇವದರ್ಶನ ಗುಡಾರವು ಕೂಡ ಅದರ ಸೇವೆಗಳು, ಉಪಕರಣಗಳು, ಯಾಜಕೋದ್ಯೋಗವು ಅದೆಲ್ಲವೂ ಕ್ರಿಸ್ತನಿಗೆ ಪ್ರತಿರೂಪವಾಗಿರುವಂತದ್ದು, ಸಾದೃಶ್ಯವಾಗಿರ್ತಕ್ಕಂಥದ್ದು. ದೇವದರ್ಶನ ಗುಡಾರದಲ್ಲಿ 3 ಭಾಗಗಳು: ಆವರಣವು, ಪರಿಶುದ್ಧವಾದ ಸ್ಥಳವು, ಅತಿ ಪರಿಶುದ್ಧವಾದ ಸ್ಥಳವು. ಆವರಣದಲ್ಲಿ ಇಡಲ್ಪಟ್ಟಂತ ಉಪಕರಣಗಳು, ಅಲ್ಲಿ ಗಂಗಾಳ ಮತ್ತು ತಾಮ್ರದ ಯಜ್ಞವೇದಿ. ಪರಿಶುದ್ಧವಾದ ಸ್ಥಳದಲ್ಲಿ ದೀಪಸ್ತಂಭ, ಮೇಜಿನ ಮೇಲೆ ಇಡಲ್ಪಟ್ಟ ರೊಟ್ಟಿಗಳು. ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿ ತೆರೆ ಹತ್ತಿರ ಇಡುವಂತ ಧೂಪವೇದಿ. ಅತಿ ಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಮತ್ತು ಮಂಜೂಷದೊಳಗಿನ 3 ವಸ್ತುಗಳು. ಮಂಜೂಷದ ಮೇಲೆ ಕೃಪಾಸನ, ಕರುಣಾಪೀಠ ಅಥವಾ ಕೃಪಾಸನ ಎಂಬುದನ್ನು ಕೂಡ ಕರೀತಾರೆ. ಸೊ ದೇವದರ್ಶನ ಗುಡಾರಕ್ಕೆ 2 ತೆರೆಗಳ ಕುರಿತಾಗಿ ಇನ್ನೂ ನಾನು ಪ್ರಸ್ತಾಪಕ್ಕೆ ಬಂದಿಲ್ಲ. ಪರಿಶುದ್ಧವಾದ ಸ್ಥಳದಲ್ಲಿ ಪ್ರತಿದಿನ ಯಾಜಕನು ಸೇವೆ ಮಾಡುತ್ತಾ ಇರ್ತಾನೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಮಹಾಯಾಜಕನು ವರ್ಷಕ್ಕೊಂದಾವರ್ತಿ ಸೇವೆಯನ್ನು ಮಾಡಬೇಕಾಗಿದೆ. ಅನಂತರ ಗುಡಾರದ 4 ದಿಕ್ಕುಗಳಲ್ಲಿ 4 ಗೋತ್ರದವರು ಅವರು ತಮ್ಮ ಡೇರೆಗಳನ್ನು ಹಾಕಿಕೊಂಡಿರ್ಬೇಕು. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಆ ವಿಷಯವನ್ನು ನಾವು ಧ್ಯಾನ ಮಾಡೋಣ. ಸೊ ಈಗ ಮಹಾಯಾಜಕನು ವರ್ಷಕ್ಕೊಂದಾವರ್ತಿ ಪ್ರವೇಶ ಮಾಡುವಂತ ಅತಿ ಪರಿಶುದ್ಧವಾದ ಸ್ಥಳದ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇಡಲ್ಪಡುವಂತ ಆ ಉಪಕರಣವು ಮಂಜೂಷ ಎಂಬುದ ಕರೀತಾರೆ. ಅದರ ಕುರಿತಾಗಿ ಈಗಾಗಲೇ ಒಂದು 2-3 ವಾರಗಳಲ್ಲಿ ಆ ಪ್ರಸ್ತಾಪನೆ ನಡೆದಿತ್ತು. ಅತಿ ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಟ್ಟಂತ ಮಂಜೂಷವು ಇದು ಒಂದು ಪೆಟ್ಟಿಗೆಯ ಆಕಾರದಲ್ಲಿ ಇರುವಂತದ್ದು. 4 ಮೂಲೆಯಲ್ಲಿರುವಂತ ಪೆಟ್ಟಿಗೆ, ಅಂದ್ರೆ ಜಾಲಿ ಮರದಿಂದ ಅದನ್ನ ಮಾಡಿಸಬೇಕು, ಬಂಗಾರದ ತಗುಡುಗಳನ್ನ ಒದಿಸಬೇಕು, ಅದನ್ನ ಹೊರುವುದಕ್ಕಾಗಿ ಅದಕ್ಕೆ ಬಳೆಗಳು ಹಾಕಬೇಕು, ಲೇವಿಯರು ಅದನ್ನ ಹೊರಬೇಕು. ಸೊ ಇದು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇಡಲ್ಪಟ್ಟಿರುವಂತ ಒಂದು ಉಪಕರಣವಾಗಿದೆ ಅಥವಾ ವಸ್ತುವಾಗಿದೆ ಪ್ರೇರೆ. ಈ ಮಂಜೂಷದಲ್ಲಿ 3 ಪ್ರಾಮುಖ್ಯವಾದ ವಸ್ತುಗಳು, ಅದೊಂದು ಪೆಟ್ಟಿಗೆಯ ರೂಪದಲ್ಲಿ ಇರುವಂತದ್ದು. ಮಂಜೂಷದಲ್ಲಿ 3 ನಮಗೆಲ್ಲರಿಗೂ ಪರಿಚಯ ಇದೆ. 2 ಕಲ್ಲಿನ ಹಲಿಗೆಗಳು ಮತ್ತು ಮನ್ನ ಇಟ್ಟಿದ್ದಂತ ಚಿನ್ನದ ಪಾತ್ರೆ, ಅಹರೋನನ ಚಿಗುರಿದ ಕೋಲು. ನಾವು ಈ ಒಂದು ಅಂಶಗಳನ್ನ ನಾವು ಒಂದೊಂದಾಗಿ ಧ್ಯಾನ ಮಾಡುವಾಗ ಪ್ರೇರೆ, ನಾವು ವಿಮೋಚನ ಕಂಡ ಗಮನಿಸುವಾಗ ವಿಮೋಚನ ಕಂಡ ಹತ್ರಕ್ಕೆ ನಾವು ಬರೋದಾದ್ರೆ, ಒಮ್ಮೆ ಯಾರಾದ್ರೂ ಒಬ್ಬ ಸಹೋದರ ಅನ್ಮಿಟ್ ಮಾಡ್ಕೊಂಡು ಕೂಡ ಓದ್ಬೋದು. ವಿಮೋಚನೆ ಕಂಡ 19ನೇ ಅಧ್ಯಾಯ 20ನೇ ವಾಕ್ಯ. ವಿಮೋಚನೆ ಕಂಡ 19ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ಆತನು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು ಅವನು ಬೆಟ್ಟವನ್ನೇರಿ ಹೋದನು. ಆಗ ಯೆಹೋವನು ಮೋಶೆಗೆ, ನೀನಿಳಿದು ಹೋಗಿ ಜನರನ್ನು ಎಚ್ಚರಿಸಬೇಕು, ಅವರು ನೋಡಬೇಕೆಂಬ ಆಶೆಯಿಂದ ಯೆಹೋವನ ಹತ್ತಿರಕ್ಕೆ ಮೇರೆಯನ್ನು ದಾಟಿ ಬಂದಾರು. ಹಾಗೆ ಬಂದರೆ ಬಹುಜನ ನಾಶವಾಗುವರು. ಯೆಹೋವನ ಸನ್ನಿಧಿಗೆ ಸೇರುವ ಯಾಜಕರು ತಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಅವರನ್ನು ಯೆಹೋವನು ಪಕ್ಕನೆ ಸಂಹಾರ ಮಾಡಾನು ಎಂದು ಹೇಳಿದನು. ಅದಕ್ಕೆ ನಾವು ದೇವರು
ಮೋಶೆಯನ್ನ ಕರೆಸಿಕೊಂಡ ನಂತರ ಮೋಶೆಗೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಕೆಯ ಸಂಗತಿಗಳು ಅಥವಾ ಆಜ್ಞೆಗಳ ವಿಷಯಗಳಲ್ಲಿ ಇರುವಂತ ಆ ಪ್ರಾಮುಖ್ಯವಾದಂತ ಸಂಗತಿಗಳನ್ನು ಬೆಟ್ಟದ ಮೇಲೆ ಮೋಶೆಗೆ ಸ್ಪಷ್ಟವಾಗಿ ದೇವರು ಕೊಡ್ಲಿಕ್ಕೆ ಆತನು ಮುಂದಾಗುತ್ತಾನೆ. ಮಾತ್ರವಲ್ಲ, ನಾವೀಗ ಧ್ಯಾನ ಮಾಡತಕ್ಕಂಥದ್ದು ದಶಾಜ್ಞೆಗಳ ಫಲಕಗಳ ವಿಷಯದಲ್ಲಿ. ಮೊಟ್ಟ ಮೊದಲಾಗಿ ಮಂಜೂಷದಲ್ಲಿ ಇಡಲ್ಪಡುವಂತ ಆ ದಶಾಜ್ಞೆಗಳ ಫಲಕಗಳು ಅಥವಾ 10 ಆಜ್ಞೆಗಳ ಫಲಕಗಳು. ಅದು ಆಜ್ಞೆಗಳು ಸಾಮಾನ್ಯವಾಗಿ ವಿಮೋಚನಾ ಕಾಂಡದಲ್ಲಿ ಮಾತ್ರ ಆಜ್ಞೆಗಳು ಬರೆಯಲ್ಪಟ್ಟಿದೆ. ಆದ್ರೆ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲರಿಗೆ ಸುಮಾರು 5 ಗ್ರಂಥಗಳನ್ನ ಬರೆಸಿಕೊಟ್ಟಿದ್ದಾನೆ. 5 ಗ್ರಂಥಗಳು: ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ ಮತ್ತು ಧರ್ಮೋಪದೇಶ ಕಾಂಡ. ಈ 5 ಗ್ರಂಥಗಳು ಮೋಶೆಯು ಇಸ್ರಾಯೇಲರ ಪ್ರಜೆಗಳ ಒಂದು ನಡವಳಿಕೆ ಮತ್ತು ದೇವರಿಗೆ ಅವರು ಹೇಗೆ ನಡೆದುಕೊಳ್ಳಬೇಕು, ದೇವರ ದಿನವನ್ನು ಹೇಗೆ ಆಚರಿಸಬೇಕು, ದೇವರ ವಿಷಯದಲ್ಲಿ ಅವರಿಗಿರ್ತಕ್ಕಂಥ ಭಯಭಕ್ತಿಯು ಯಾವ ರೀತಿಯಾಗಿ ಅವರು ಪ್ರದರ್ಶಿಸಬೇಕು ಎಂಬ ಉದ್ದೇಶದಿಂದ ಅಥವಾ ದೇವರ ಸಾನ್ನಿಧ್ಯದ ಅಮೂಲ್ಯತೆ, ಶ್ರೇಷ್ಠತೆ, ದೇವರ ಅದ್ಭುತಗಳು, ದೇವರ ಸ್ವಭಾವ, ದೇವರ ಪ್ರೀತಿ, ದೇವರ ಶಿಕ್ಷಣ, ಇದೆಲ್ಲವೂ ಮೋಶೆಯು ಇಸ್ರಾಯೇಲರಿಗೋಸ್ಕರ ಅವರ ಕ್ಷೇಮಕ್ಕಾಗಿ ಬರೆಸಲ್ಪಟ್ಟಂತ ಒಂದು ಗ್ರಂಥಗಳು. ಇದರಲ್ಲಿ ಒಂದು ವೇಳೆ ಇಸ್ರಾಯೇಲರು ಹಬ್ಬಗಳು ಮಾಡೋದಾದ್ರೆ ಹಬ್ಬಗಳ ವಿಧಿ ವಿಚಾರಗಳು ಅಥವಾ ಅವರ ಸಂಸ್ಕಾರಗಳು ಹೇಗಿರ್ಬೇಕು, ಅವರು ಪ್ರಯಾಣ ಮಾಡುವಾಗ ಯಾವ ರೀತಿ ಪ್ರಯಾಣ ಮಾಡಬೇಕು, ಯುದ್ಧಕ್ಕೆ ಪ್ರಯಾಣ ಮಾಡುವಾಗ ಯಾವ ಸಿದ್ಧತೆಗಳಿಂದ ಯುದ್ಧಕ್ಕೆ ಹೋಗ್ಬೇಕಾಗಿದೆ, ತಮ್ಮ ಗೋತ್ರಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಅವರು ಯಾವ ಪ್ರತ್ಯೇಕತೆಯನ್ನ ಅವಲಂಬಿಸಬೇಕು ಎಂಬ ಆ ಹೇಳಿಕೆಗಳು ಈ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಈ ಕಲ್ಲಿನ ಹಲಿಗೆಗಳ ವಿಷಯದಲ್ಲಿ ನಾವು ಗಮನಿಸುವಾಗ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ಅಲ್ಲಿ ದಶಾಜ್ಞೆಗಳು, 10 ಆಜ್ಞೆಗಳು ಪ್ರೇರೆ. ನಾವು 20ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸುವಾಗ ಅಲ್ಲಿ 10 ಆಜ್ಞೆಗಳ ವಿಚಾರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನೋಡಿ, 2 ಕಲ್ಲಿನ ಹಲಿಗೆಗಳು, ಆದ್ರೆ 10 ಆಜ್ಞೆಗಳು. ಮೊದಲು 4 ಆಜ್ಞೆಗಳು ಅದು ದೈವತ್ವಕ್ಕೆ ಸೂಚನೆ ಆಗಿರತಕ್ಕಂಥದ್ದು, ದೇವರಿಗೆ ಸಂಬಂಧಪಟ್ಟಂತ ಅಂಶಗಳು. ದೇವರ ವ್ಯಕ್ತಿತ್ವ ವಿಷಯದಲ್ಲಿ ನಾನಲ್ಲದೆ ಮತ್ಯಾರು ನಿಮಗೆ ದೇವರು ಇರಬಾರದು, ಅದು ದೇವರ ವ್ಯಕ್ತಿತ್ವವು. ನೀವು ಯಾವ ರೂಪವನ್ನು ಕೂಡ ಮಾಡಿಕೊಳ್ಳಬಾರದು. ವಿಮೋಚನಾ ಕಾಂಡ 20ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಿಮಗೆ ನಾನು 2-3 ವಿಷಯಗಳನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸಲಿಕ್ಕೆ ಇಷ್ಟಪಡುತ್ತೇನೆ ಪ್ರೇರೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ. ನೀವೆಲ್ಲರೂ ಕೂಡ ಕೂಟದಲ್ಲಿ ಅಲರ್ಟ್ ಆಗಿ ಕೂತಿದ್ದೀರಿ ಅಂತೇಳಿ ನಾನು ನೆನೆಸ್ತೀನಿ. ಹಾಗಾಗಿ ನೀವೆಲ್ಲರೂ ಬರ್ಕೊಳ್ತಾ ಇದ್ದೀರಿ, ಮತ್ತೊಮ್ಮೆ ಹೇಳಲಿಕ್ಕೆ ತೊಂದರೆ ಆಗೋದಿಲ್ಲ ಎಂಬುದಾಗಿ. ನಾವಿಲ್ಲಿ ಮೊದಲನೇದಾಗಿ ದೇವರ ವ್ಯಕ್ತಿತ್ವವು ಅಂದ್ರೆ ನಾನು ಅಲ್ಲದೆ ಬೇರೆ ದೇವರು ನಿಮಗೆ ಇಲ್ಲ. 2ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇಲ್ಲ. ಅದು ದೇವರ ತನ್ನ ವ್ಯಕ್ತಿತ್ವದ ಕುರಿತಾಗಿ ಹೇಳಲ್ಪಟ್ಟಿದೆ ಪ್ರೇರೆ. 2ನೇದು ಆರಾಧನೆ ಕುರಿತಾಗಿ, ಅದು ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. 4ನೇ ವಚನ, ನೀವು ಯಾವ ಮೂರ್ತಿಯನ್ನು ಮಾಡಿ, ಆಜ್ಞೆಗಳಲ್ಲಿ 2ನೇದು ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅಂದ್ರೆ ನಾನಲ್ಲದೆ ನಿಮಗೆ ಬೇರೆ ದೇವರಿಲ್ಲ ಅಥವಾ ನನ್ನ ವ್ಯಕ್ತಿತ್ವದ ತನ್ನ ವ್ಯಕ್ತಿತ್ವದ ಕುರಿತಾಗಿ ಹೇಳಲ್ಪಟ್ಟಿರೋ ಮಾತು. ಮತ್ತೆ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅಂದ್ರೆ ಅದು ಆತನೊಬ್ಬನಿಗೆ ಸಲ್ಲಬೇಕಾದ ಆರಾಧನೆ ಕುರಿತಾಗಿ ಬರೆಯಲ್ಪಟ್ಟಿದೆ, 2ನೇ ಆಜ್ಞೆ. ಮತ್ತು 3ನೇದು ನೋಡುವಾಗ ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಇದು ದೇವರ ನಾಮದ ಪ್ರತ್ಯೇಕತೆ ಅಥವಾ ದೇವರಿಗೆ ಹೆಸರಿಗಿರತಕ್ಕಂತ ವಿಶೇಷವಾದಂತ ಘನತೆಯನ್ನು ಸೂಚಿಸುವಂತದ್ದು. ಅದೇನಂದ್ರೆ ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಇನ್ನು 4ನೇದು ನೋಡುವಾಗ ದೇವರ ದಿನ, ದೇವರ ದಿನವನ್ನು ಪರಿಶುದ್ಧವಾದ ದಿನ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ದೇವರ ದಿನ, ದೇವರ ವ್ಯಕ್ತಿತ್ವ, ದೇವರ ಆರಾಧನೆ, ದೇವರ ನಾಮ, ಇದು ದೈವಿಕವಾದ ವಿಷಯಗಳಿಗೆ ಸಂಬಂಧಪಟ್ಟದ್ದು 4 ಆಜ್ಞೆಗಳು. ಅನಂತರ 5ನೇ ಆಜ್ಞೆ, ಇನ್ನು 6 ಆಜ್ಞೆಗಳಿದೆಯಲ್ಲ, 5ನೇದು ಅದ್ಯಾವುದು? ನಿನ್ನ
ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು, ನೀನು ನರಹತ್ಯೆ ಮಾಡಬಾರದು, ಆಮೇಲೆ ವ್ಯಭಿಚಾರ ಮಾಡಬಾರದು, ಆಮೇಲೆ ನೀನು ಕಳ್ಳತನ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಆಮೇಲೆ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಇದು ಉಳಿದಂತ ಆಜ್ಞೆಗಳಿದೆಯಲ್ಲ 6, ಇವು ಮನುಷ್ಯನಿಗೆ ಅಥವಾ ದೇವ ಪ್ರಜೆಗಳಾದ ಇಸ್ರಾಯೇಲರಿಗೆ ಸಂಬಂಧಪಟ್ಟ 6 ಆಜ್ಞೆಗಳು. ಬೇರೆ ನಾವು ಸ್ಪಷ್ಟವಾಗಿ ಗಮನಿಸುವಾಗ ಅನೇಕ ಸಾರಿ 5 ಆಜ್ಞೆಗಳು ಒಂದು ಹಲಿಗೆಯಲ್ಲಿ, ಇನ್ನು 5 ಆಜ್ಞೆಗಳು ಇನ್ನೊಂದು ಹಲಿಗೆಯಲ್ಲಿ ಎಂಬುದಾಗಿ ಅನೇಕರು ವಿವರಿಸುತ್ತುಂಟು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದ್ದು 4 ಆಜ್ಞೆಗಳು ಒಂದು ಹಲಿಗೆಯಲ್ಲಿ, ಇನ್ನು 6 ಆಜ್ಞೆಗಳು ಒಂದು ಹಲಿಗೆಯಲ್ಲಿ ಬರೆದಿದ್ದಾರೆ ಅಂತೇಳಿ ನಮಗೆ ಅನೇಕ ಚರಿತ್ರೆ ಆಧಾರವುಳ್ಳಂತ ಚರಿತ್ರೆಯಲ್ಲಿ ನಾವು ಇದನ್ನ ಗಮನಿಸಿದ್ದೇವೆ. 4 ಆಜ್ಞೆಗಳು ಒಂದು ಹಲಿಗೆಯಲ್ಲಿ, ಇನ್ನು 6 ಆಜ್ಞೆಗಳು ಮತ್ತೊಂದು ಹಲಿಗೆಯಲ್ಲಿ. ಯಾಕಂದ್ರೆ ದೈವತ್ವಕ್ಕೆ ಸಂಬಂಧಪಟ್ಟದ್ದು 4 ಆಜ್ಞೆಗಳು, ಇನ್ನು ಮಾನವತ್ವಕ್ಕೆ ಅಥವಾ ದೇವ ಪ್ರಜೆಗಳಾದ ಇಸ್ರಾಯೇಲರಿಗೆ ಸಂಬಂಧಪಟ್ಟಂತದ್ದು ಇನ್ನು 6 ಆಜ್ಞೆಗಳು. ಇವು ಮತ್ತೊಂದು ಹಲಿಗೆಯಲ್ಲಿ ದೇವರು ಬರೆಸಿಕೊಟ್ಟದ್ದು ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ನಾವು ಒಂದು ವಾಕ್ಯ ಯಾಜಕ ಕಾಂಡ 11ನೇ ಅಧ್ಯಾಯ 15ನೇ ವಚನವನ್ನು ನಾವು ಸಹೋದರ ಕೂಡ ಓದಿ. ನಿಮ್ಗೆ ಯಾರು ಸಿಕ್ಕಿದ್ರೆ ಯಾಜಕ ಕಾಂಡ 11:15. ಗರುಡ, ಬೆಟ್ಟದ ಹದ್ದು, ಕ್ರೌಂಚ ಹದ್ದು, ಸಕಲ ವಿಧವಾದ ಗಿಡಗ, ಸಕಲ ವಿಧವಾದ ಕಾಗೆ, ಉಷ್ಟ್ರ ಪಕ್ಷಿ, ಉಲೂಕ, ಕಡಲ್ ಹಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೇಟು, ಚೀಲಮೂಗಿ, ರಣಹದ್ದು, ನೀರುಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ, ಹೆಡೆ ಹಕ್ಕಿ, ಕಣ್ಣ ಕಪಡಿ, ರೆಕ್ಕೆಯುಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಹೇಯವಾಗಿರಬೇಕು. ಆದರೆ ಕಾಲುಳ್ಳ ನನ್ನ ಆಲೋಚನೆ ಏನಂತ ಹೇಳಿದ್ರೆ, ಯಾಜಕ ಕಾಂಡ 11ನೇ ಅಧ್ಯಾಯದಿಂದ 15ನೇ ಅಧ್ಯಾಯ ತನಕ ಇರುವಂತದ್ದು ಅದು ಪ್ರಜೆಗಳ ನಿಯಮ, ಅವರು ಆಚರಿಸಬೇಕಾದಂತ ಕ್ರಮ. 11ನೇ ಅಧ್ಯಾಯ 15ನೇ ವಚನ, 15ನೇ ಅಧ್ಯಾಯ 11ರಿಂದ 15ನೇ ಅಧ್ಯಾಯದವರೆಗೂ ಮತ್ತು 17ರಿಂದ 20ನೇ ಅಧ್ಯಾಯದವರೆಗೂ ಇರ್ತಕ್ಕಂಥದ್ದು ಇವು ಪ್ರಜೆಗಳ ಜನಜೀವನ ವಿಷಯದಲ್ಲಿ ದೇವರು ಹೇಳಿರ್ತಕ್ಕಂಥ ಒಂದು ಸ್ಪಷ್ಟವಾದಂತ ಆಚರಣೆಗಳು. ಅವರು ಹೇಗೆ ಜೀವಿಸಬೇಕು, ಅವರು ಯಾವ ರೀತಿ ಊಟ ಮಾಡಬೇಕು, ಅವರ ಹಬ್ಬ ಹರಿದಿನಗಳನ್ನು ಹೇಗೆ ಮಾಡಬೇಕು ಎಂಬ ವಿಚಾರದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ವಿಮೋಚನಾ ಕಾಂಡ 25ನೇ ಅಧ್ಯಾಯ 1ರಿಂದ 40ರವರೆಗೂ ದೇವರ ನೀತಿ ನಿಯಮದ ಕುರಿತಾಗಿ ಬರೆಯಲ್ಪಟ್ಟ ವಿಷಯಗಳಾಗಿದೆ. ನಾವಿಲ್ಲಿ ಪ್ರಜಾ ನಿಯಮ ಅಂದ್ರೆ ಜನಗಳು ಹೇಗೆ ಜೀವಿಸಬೇಕು, ಪ್ರಜೆಗಳು ದೇವರ ದೃಷ್ಟಿಗೆ ಹೇಗಿರ್ಬೇಕೆನ್ನೋದು ಯಾಜಕ ಕಾಂಡ 11ನೇ ಅಧ್ಯಾಯದಿಂದ 15 ಮತ್ತು 17ರಿಂದ 20. ಇನ್ನು ದೇವರ ನೀತಿ ನಿಯಮ, ದೇವರ ದೃಷ್ಟಿಯಲ್ಲಿ ಹೇಗೆ ಅವರು ನಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಮೋಚನೆ ಕಾಂಡ 25ನೇ ಅಧ್ಯಾಯ 1ರಿಂದ 40ನೇ ವಚನವರೆಗೂ ಮತ್ತು 38ನೇ ಅಧ್ಯಾಯದಲ್ಲಿ ಕೂಡ ದೇವರ ನೀತಿ ನಿಯಮಗಳ ಕುರಿತಾಗಿ ಬರೆಯಲ್ಪಟ್ಟಂತ ಸಂಗತಿಗಳು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಇಲ್ಲಿ ದೇವರು ಮೋಶೆಗೆ ಒಂದು ಸಾರಿ ಹಲಿಗೆಗಳನ್ನ ಕೊಟ್ಟಾಗ ಜನಗಳ ಅವಿಧೇಯತೆಯಿಂದ ಮೋಶೆ ಅವುಗಳನ್ನ ನೆಲಕ್ಕೆ ಹಾಕಿದನು ಪ್ರಿಯರೇ. ಅವು ಒಡೆದೋಯ್ತು. ನೋಡಿ 32ನೇ 19ನೇ ವಾಕ್ಯ ಓದಿ. ವಿಮೋಚನೆ ಕಾಂಡ 32:19. 32:19ರಲ್ಲಿ ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರ ಕುಣಿದಾಡುವುದನ್ನು ಕಂಡಾಗ ಬಹುಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ನೋಡಿ, 40 ದಿನ ಮೋಶೆಯು ದೇವರ ಸಾನ್ನಿಧ್ಯವಾದ ಸೀನಾಯಿ ಬೆಟ್ಟದ ಮೇಲೆ 40 ದಿನ ಹಗಲು ರಾತ್ರಿ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಕಳೆಯುವಾಗ ಆ ಬೆಟ್ಟದ ಕೆಳಗೆ ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡ್ತಿದ್ರು ಗೊತ್ತಾ? ಅಹರೋನನನ್ನು ಹಿಡಿದು ಅವನನ್ನ ಬೆದರಿಸಿ ಆ ಇಸ್ರಾಯೇಲರ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಎಲ್ಲರ ಮೈ ಮೇಲೆ ಇರ್ತಕ್ಕಂಥ ಒಡವೆಗಳನ್ನು ತೆಗೆದುಕೊಂಡು ಆ ಒಡವೆಗಳನ್ನು
ಬೆಂಕಿಗಾಯಿಸಿ ಕಾಯಿಸಿ ಅದನ್ನ ದ್ರವರೂಪ ಮಾಡಿ ಅದರಿಂದ ಬಸವನ ಮೂರ್ತಿಯನ್ನು ಮಾಡಿ ನಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡ ಮೋಶೆ ಏನಾದನೋ ಗೊತ್ತಿಲ್ಲ. ಇನ್ನು ಮುಂದೆ ಈ ಬಸವ ನಮ್ಮನ್ನು ನಡೆಸ್ತದೆ, ನಮಗೆ ಈ ಬಸವ ದೇವರಾಗಿರ್ತದೆ ಎಂಬುದಾಗಿ ಆ ಬಸವನನ್ನ ಪೂರ್ತಿಸಿ ಪೂಜೆ ಮಾಡಿ ಅವರು ಬಹಳ ಜಾತ್ರೆ ಮಾಡಿ ಹಬ್ಬವನ್ನು ಆಚರಿಸ್ತಾ ಇರ್ತಾರೆ. ನನ್ನ ಪ್ರಿಯ ಸಹೋದರ ಸರ್, ನಾನು ಹೇಳ್ತಕ್ಕಂಥ ಮಾತೇನಂತ ಹೇಳಿದ್ರೆ, ಇವರು ದೇವರಿಗೆ ಅವಿಧೇಯರಾಗಿ ದೇವರಿಗೆ ಆ ಒಂದು ಕಾರ್ಯಗಳನ್ನ ನಡೆಸುವಾಗ ದೇವರು ಮತ್ತು ಮೋಶೆಯು ಬಹಳ ಈ ವಿಷಯದಲ್ಲಿ ಕೋಪಗೊಳ್ತಾರೆ. ದೇವರ ಕೋಪವು ನಿಯಂತ್ರಣ ಮಾಡಿಕೊಳ್ತಾನೆ, ಆದ್ರೆ ಮೋಶೆಯು ತನ್ನ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಲಿಲ್ಲ. ಯಾಕಂದ್ರೆ ದೇವರ ಪರವಾಗಿ ಮೋಶೆಗೆ ಒಂದು ವಿಶೇಷವಾದಂತ ರೋಷ ಇರ್ತದೆ. ಹಾಗಾಗಿ ಅವ್ರಿಗೋಸ್ಕರ ತಂದಂತ ಆ ಕಲ್ಲಿನ ಹಲಿಗೆಗಳನ್ನ ಅಲ್ಲೇ ಅದನ್ನ ಒಡೆದಾಕ್ತಾನೆ. ಸೊ ಅದನ್ನ ಪುಡಿ ಪುಡಿ ಮಾಡಿ ಅದರ ನೀರನ್ನ ಅಲ್ಲಿ ಕುಡಿಸ್ತಾನೆ ಇಸ್ರಾಯೇಲ್ ಪ್ರಜೆಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅನಂತರ ಎರಡನೇ ಬಾರಿ ವಿಮೋಚನಾ ಕಾಂಡ 34ನೇ ಅಧ್ಯಾಯ 1ನೇ ವಚನದಲ್ಲಿ, ವಿಮೋಚನಾ ಕಾಂಡ 34:1 ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನು 2 ಕಲ್ಲಿನ ಹಲಗೆಗಳನ್ನು ಸಿದ್ಧ ಮಾಡಿಕೋ. ನೀನು ಒಡೆದು ಬಿಟ್ಟ ಮೊದಲನೇ ಹಲಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು. ನೋಡಿ, ಎರಡನೇ ಸಾರಿ ಪುನಃ ಕಲ್ಲಿನ ಹಲಗೆಗಳನ್ನು ದೇವರು ಸ್ವಹಸ್ತದಿಂದ ಅದನ್ನ ಕೊಡ್ತಾನೆ. ಪ್ರೇರೆ ದೇವರಿಗೆ ಒಂದು ಅಲ್ಲಿ ಪುಸ್ತಕ ಇತ್ತ, ಪೆನ್ ಇತ್ತ ನೋಡುವಾಗ ದೇವರ ಕಂಠ ಸ್ವರದಿಂದ ಆ ಮಾತುಗಳನ್ನ ಸಿದ್ಧಪಡಿಸ್ತಾನೆ. ದೇವರ ಕಂಠ ಸ್ವರದಿಂದ ಆ ಮಾತುಗಳನ್ನ ಸಿದ್ಧಪಡಿಸ್ತಾನೆ. ಮತ್ತು ದೇವರ ಹಸ್ತದಿಂದ ಆ ಕಲ್ಲು ಮೇಲೆ ದೇವರ ಹಸ್ತದಿಂದ ಅಕ್ಷರಗಳನ್ನ ಬರೆಯುತ್ತೆ. ದೇವರ ಹಸ್ತವು. ನಾವು ಉದಾಹರಣೆಗೆ ಬಾಬೆಲ್ ದೇಶದಲ್ಲಿ ಅಂದ್ರೆ ಬ್ಯಾಬಿಲೋನ್ ದೇಶದಲ್ಲಿ ನೆಬೂಕದ್ನೆಚ್ಚರನ ಆದ ನಂತರ ಅರಸನಾಗ್ಲಿಕ್ಕೆ ಪಟ್ಟಕ್ಕೆ ಬಂದಂತ ಒಂದು ಬೆಲ್ಶಚ್ಚರನು, ಅವನ ಮಗನಾದ ಬೆಲ್ಶಚ್ಚರನು ಬಂದನು. ಬೆಲ್ಶಚ್ಚರನು ಯೆರೂಸಲೇಮಿನ ದೇವಾಲಯದ ಎಲ್ಲಾ ಪಾತ್ರೆಗಳು ಉಪಕರಣಗಳನ್ನ ಆ ನೆಬೂಕದ್ನೆಚ್ಚರನು ಬಾಬೆಲ್ಗೆ ಒಯ್ದಿದ್ದ. ಈ ಬಾಬೆಲ್ಗೆ ಒಯ್ದ ಮೇಲೆ ನೆಬೂಕದ್ನೆಚ್ಚರನು ಆ ಯೆರೂಸಲೇಮಿನ ದೇವಾಲಯದ ಉಪಕರಣಗಳ ವಿಷಯದಲ್ಲಿ ಅದರ ಗೊಡವೆಗೆ ಹೋಗ್ಲಿಲ್ಲ, ತಂದು ಇಟ್ಟಿದ್ದ ಅಷ್ಟೇ ತನ್ನ ಬಾಬೆಲ್ ದೇವತೆ ಗುಡಿಯಲ್ಲಿ. ಆದ್ರೆ ಬೆಲ್ಶಚ್ಚರನು ಆ ದೇವಾಲಯದ ಉಪಕರಣಗಳನ್ನ ತಾನು, ತನ್ನ ಪರಿವಾರದವರು, ತನ್ನ ಉಪಪತ್ನಿಗಳು ಅದರಲ್ಲಿ ದ್ರಾಕ್ಷಾರಸನ್ನು ಒಯ್ದುಕೊಂಡು ಕುಡಿದು ಅವರು ಔತಣವನ್ನು ಮಾಡ್ತಾ ಇರ್ತಾರೆ, ದೊಡ್ಡ ಹಬ್ಬವನ್ನ. ಆಗ ಮಧ್ಯರಾತ್ರಿಯಲ್ಲಿ ದೇವರ ಹಸ್ತವು ಗೋಡೆ ಮೇಲೆ ಬಂದು ಬರಿಲಿಕ್ಕೆ ಪ್ರಾರಂಭವಾಗ್ತದೆ. ಸೊ ದೇವರ ಕೈ, ದೇವರ ಹಸ್ತವು ಏನಂತ ಬರೀತದೆ, ನೀನು ದೇವರ ತಕ್ಕಡಿಯಲ್ಲಿ ತೂಕ ಮಾಡಿದ ಕಡಿಮೆಯಾಗಿ ಕಂಡಿದ್ದಿ. ಸೊ ಅದು ಒಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ ಬರೆಯಲ್ಪಟ್ಟಂಥದ್ದು. ಅದೇ ತರ ದೇವರ ಹಸ್ತವು ಇಸ್ರಾಯೇಲರಿಗೆ ಅಕ್ಷರಗಳನ್ನ ಬರೆದಿದೆ ಪ್ರೇರೆ. ಅವ್ರು ನಡ್ಕೊಳ್ಬೇಕಾದ ರೀತಿ ಮತ್ತು ದೇವರ ದೈವಿಕತ್ವ ಅಥವಾ ದೇವರ ವ್ಯಕ್ತಿತ್ವ ಅವರಿಗೆ ಪರಿಚಯಿಸುವುದಕ್ಕೆ, ಮತ್ತು ಅವರು ಕೂಡ ದೇವರ ದೃಷ್ಟಿಯಲ್ಲಿ ಎಂತ ಭಯಭಕ್ತಿ ಉಳ್ಳವರಾಗಿರ್ಬೇಕೆಂಬ ಉದ್ದೇಶವು ತಿಳಿಬೇಕೆಂಬುದಾಗಿ ಈ ಆಜ್ಞೆಗಳ ರೂಪದಲ್ಲಿ ದೇವರು ಪ್ರಜೆಗಳಿಗೆ ಕೊಟ್ಟನೆಂಬುದಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಬೇರೆ ಎರಡನೇ ಬಾರಿಗೆ. ಸೊ ಹಾಗಾಗಿ ಈ ಕಲ್ಲಿನ ಹಲಗೆಗಳು ಅಥವಾ ಆಜ್ಞೆಗಳು ಬಹಳ ವಿಶೇಷವಾದವು ಎಂಬುದಾಗಿ. ಮಾತ್ರವಲ್ಲದೆ ಈ ಕಲ್ಲಿನ ಹಲಗೆಗಳಲ್ಲಿ 2 ಭಾಗದಲ್ಲಿ ಬರೆದಿದೆ ಎಂಬುದಾಗಿ ನಾವು ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ 2 ಕಡೆ ಬರೆದಿದ್ದಾಗೆ ಕಾಣುತ್ತದೆ. ಮತ್ತು ವಿಮೋಚನಾ ಕಾಂಡ 32:15 ಕೂಡ ಹಾಗೆ ಬರೆಯಲ್ಪಟ್ಟಿದೆ. ವಿಮೋಚನಾ ಕಾಂಡ 32:15 ಆಜ್ಞಾ ಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆ ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದೆನು. ಆ ಹಲಿಗೆಗಳ 2 ಪಕ್ಕಗಳ ಅಕ್ಷರಗಳು ಬರೆದಿದ್ವು. ನೋಡಿ, ಅಕ್ಷರಗಳು ಒಂದೇ ಕಡೆ ಬರೆದಿಲ್ಲ ಪ್ರೇರೆ, 2 ಭಾಗದಲ್ಲಿ ಬರೆದಿತ್ತು. ಈ 2 ಭಾಗಗಳಲ್ಲಿ ಅಂತ ಹೇಳಿ ಯಾಕೆ 2 ಭಾಗದಲ್ಲಿ? ನೋಡಿ, ಕೆಲವು ಬಾರಿ ಚಿಕ್ಕ ಮಕ್ಕಳು ಬಹಳ ಬುದ್ಧಿವಂತಿಕೆಯಿಂದ ಇರ್ತಾರೆ. ನಾನು ಈ ಪೇಜ್ ಮಾತ್ರ ನೋಡ್ತಿದ್ದೆ, ಪಕ್ಕದ ಪೇಜ್ ನೋಡಕ್ ಹೋಗ್ಲಿಲ್ಲ, ಹೋಮ್ ವರ್ಕ್ ಬರ್ಕೊಂಡ್ ಬಾ ಅಂತ ಕೇಳಿದಾಗ ಪಕ್ಕದ ಪೇಜ್ ನೋಡಿಲ್ಲ ಮೇಡಮ್, ಅಥವಾ ಪಕ್ಕದ ಪೇಜ್ ಗಮನಿಸ್ಲಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ಇಸ್ರಾಯೇಲ್ ಪ್ರಜರು
ಒಂದೇ ಭಾಗದಲ್ಲಿ ಬರೆದಿದ್ದ ಅಕ್ಷರಗಳನ್ನು ಮಾತ್ರ ನೋಡಿದ್ರೆ, ಸ್ವಾಮಿ ನಾನು ಆ ಕಡೆ ಬರ್ದಿ ಏನ್ ಬರ್ದಿತ್ತು ಗೊತ್ತಾಗ್ಲಿಲ್ಲ ನನಗೆ, ಆ ಕಡೆ ಖಾಲಿ ಇತ್ತು ಎಂಬುದಾಗಿ ತಿಳ್ಕೊಂಡೆ ಎಂಬುದಾಗಿ ನೆಪಗಳು ಹೇಳಬಾರದು ಎಂಬುದಾಗಿ ದೇವರು ಮೋಶೆಗೆ ಎರಡೂ ಕಡೆಯ ಬರೆಯಲ್ಪಟ್ಟಂತ ಆ ಕಲ್ಲಿನ ಹಲಗೆಗಳನ್ನ ದೇವರು ಕೊಡ್ತಾನೆ. ಅಂದ್ರೆ ಈ ಭಾಗದಲ್ಲೂ ಕೂಡ ಓದ್ಬೇಕು, ಹಿಂದಿರುಗಿಸಿ ಇನ್ನೊಂದು ಭಾಗದಲ್ಲಿ ಕೂಡ ಓದಬೇಕು. ಹಾಗೆ ಎರಡೂ ಭಾಗದಲ್ಲಿರ್ತಕ್ಕಂಥ ಕಲ್ಲಿನ ಹಲಗೆಗಳ ಕುರಿತಾಗಿ ಬರೆದಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ತನ್ನ ಜನರನ್ನ ಹೇಗೆ ಪ್ರೀತಿಸ್ತಾ ಇದ್ದಾನೆ ಮತ್ತು ಅವರು ಯಾವ ವಿಷಯದಲ್ಲಿ ಕೂಡ ನೆಪಗಳನ್ನು ಹೇಳಬಾರದು, ದೇವರ ವಿಷಯದಲ್ಲಿ ತಪ್ಪಿಸಿಕೊಳ್ಳಬಾರದು, ಆಜ್ಞೆಗಳ ವಿಷಯದಲ್ಲಿ ಅವರು ವಂಚನೆಗೆ ಗುರಿಯಾಗಬಾರದು ಎಂಬ ಉದ್ದೇಶದಿಂದ ದೇವರು ಆ ಕಲ್ಲಿನ ಹಲಗೆಗಳನ್ನ ಕೊಡ್ತಾನೆ ಎಂಬುದಾಗಿ ಇಲ್ಲಿ ಗಮನಿಸ್ತಾ ಇದ್ದೇವೆ. ಅದು ಮಾತ್ರವೇ ಅಲ್ಲ, ವಿಶೇಷವಾಗಿ ನಾವು ಗಮನಿಸುವಾಗ ಮಂಜೂಷದಲ್ಲಿ ಇಡಲ್ಪಟ್ಟಂತ ಕಲ್ಲಿನ ಹಲಗೆಗಳ ವಿಶೇಷತೆ ಏನಂದ್ರೆ, ದೇವರಿಂದಲೇ ಬರೆಯಲ್ಪಟ್ಟಂತ ಮತ್ತು ದೇವರಿಂದಲೇ ಕೊಡಲ್ಪಟ್ಟಂತ ಆಜ್ಞೆಗಳು. ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯವನ್ನ ನಾವು ಯಾಕೆ ಗೌರವಿಸಬೇಕು, ಯಾಕೆ ನಾವು ಪ್ರೀತಿಸಬೇಕು, ವಾಕ್ಯದ ನಮಗೇನು ಪ್ರಯೋಜನ? ಮತ್ತಾಯನ ಬರೆಸುವಾರ್ಥ 22ನೇ ಅಧ್ಯಾಯದಲ್ಲಿ ಯಾರಾದ್ರೂ ಒಬ್ರು ನಿಮ್ಗೆ ಅನುಕೂಲ ಆದ್ರೆ 22:36 ಓದೋಣ ಪ್ರೇರೆ. ಯೇಸು ಕ್ರಿಸ್ತನು ಅವರೊಂದಿಗೆ ಮಾತನಾಡುವಾಗ ಧರ್ಮಶಾಸ್ತ್ರದ ಈ ಆಜ್ಞೆಗಳನ್ನು ಆಧಾರ ಮಾಡಿಕೊಂಡು ಅವ್ರಿಗೆ ಉಪದೇಶ ಮಾಡಿದ್ದನ್ನ ಗಮನಿಸ್ತಾ ಇದ್ದೇವೆ. ಮತ್ತಾಯನ ಬರೆಸುವಾರ್ತೆ 22 ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶ. ಓಕೆ, 37 ಓದಪ್ಪ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಹಾಗೆ 36 ನೋಡಿ, 36. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಸಾಕು. ಈ ಎರಡು ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾದ ಆಜ್ಞೆಗಳು. ದೇವರು ಒಂದು ವೇಳೆ ದೇವರನ್ನ ಪ್ರೀತಿಸಬೇಕು, ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ಎಂಬ ಅಂಶಗಳು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕಲಿತಿದ್ರು ಕೂಡ, ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಅಳಿಸಲಿಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ ಪ್ರೇರೆ. ಹಾಗಾಗಿ ಧರ್ಮಶಾಸ್ತ್ರದ 10 ಆಜ್ಞೆಗಳಲ್ಲಿ ನೀವು ಈ 2 ಆಜ್ಞೆಗಳನ್ನ ಪಾಲಿಸಿದ್ರೆ 10 ಆಜ್ಞೆಗಳು ಪಾಲಿಸದ ಹಾಗೆಂಬುದಾಗಿ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಆತನು ಪ್ರತ್ಯೇಕವಾಗಿ ನಮಗೆ ಉಪದೇಶಿಸಿದ್ದಾನೆ ಪ್ರೇರೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ನಾವಿಲ್ಲಿ ಗಮನಿಸುವಾಗ ವಿಶೇಷವಾದದ್ದು ಏನಂತ ಹೇಳಿದ್ರೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಮತ್ತು ಎರಡನೇ ಆಜ್ಞೆ ಏನದು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಇವೆರಡು ಆಜ್ಞೆಗಳು ಧರ್ಮಶಾಸ್ತ್ರದ 10 ಆಜ್ಞೆಗಳಿಗೆ ಸಮಾನ. ನೀನು ಕಳ್ಳತನ ಮಾಡಬೇಡ, ಸುಳ್ಳು ಹೇಳಬೇಡ, ಮತ್ತೊಬ್ಬಳನ್ನು ಆಶಿಸಬೇಡ, ಮತ್ತೊಬ್ಬನನ್ನು ಆಶಿಸಬೇಡ, ಕದಿಯಬೇಡ ಎಂಬುದಾಗಿ ಹೇಳುವುದಾದ್ರೆ ಅದು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಇನ್ನು ದೈವಿಕ ವಿಷಯದ 4 ಆಜ್ಞೆಗಳಿದೆ. ಧರ್ಮಶಾಸ್ತ್ರದಲ್ಲಿ ದೈವಿಕ ವಿಷಯಕ್ಕೆ 4 ಆಜ್ಞೆಗಳು. ಅದು ಒಂದೇ ಒಂದು ಹೊಸ ಒಡಂಬಡಿಕೆ ಹೇಳ್ತದೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯ, ಪೂರ್ಣ ಪ್ರಾಣ ಮತ್ತು ಪೂರ್ಣ ಬುದ್ಧಿಯಿಂದ. ನೋಡಿ, ಈ ಪೂರ್ಣ ಹೃದಯ, ಪೂರ್ಣ ಆತ್ಮದಿಂದ ಅಂತ ಹೇಳಿ. ಪೂರ್ಣ ಹೃದಯ ಅಂದ್ರೆ ಪೂರ್ಣ ಆತ್ಮ, ಪೂರ್ಣ ಪ್ರಾಣ ಅಂದ್ರೆ ನಿನ್ನ ಎಲ್ಲ ಆಶೆಗಳಿಗಿಂತ ಪ್ರೀತಿಸಬೇಕು. ಪೂರ್ಣ ಪ್ರಾಣ. ನೋಡಿ, ಪ್ರಾಣ ಅಂದ್ರೆ ಏನ್ ಬರ್ತದಲ್ಲಿ? ಆಶೆ. ಅಯ್ಯೋ
ನನ್ನ ಪ್ರಾಣದ ವಿಷಯದಲ್ಲಿ ನನಗೆ ಬಹಳ ಜವಾಬ್ದಾರಿ ಇದೆ. ಯಾರು ತನ್ನ ಪ್ರಾಣವನ್ನ ಅಲ್ಪವಾಗಿ ಎಣಿಸೋದಿಲ್ಲ. ಸೊ ನಿನ್ನ ಪ್ರಾಣಕ್ಕಿಂತಲೂ ಪ್ರೀತಿಸಬೇಕು ಎಂಬುದಾಗಿ ಇದರ ಅರ್ಥ. ಪೂರ್ಣ ಪ್ರಾಣ ಅಂದ್ರೆ ನಿನ್ನ ಪ್ರಾಣಕ್ಕಿಂತಲೂ ಪ್ರೀತಿಸು, ನಿನ್ನ ಆತ್ಮಕ್ಕಿಂತಲೂ ಆತ್ಮದಿಂದ ಪ್ರೀತಿಸು. ಹೃದಯ ಅಂದ್ರೆ ಆತ್ಮ. ಪೂರ್ಣ ಆತ್ಮದಿಂದ ಪ್ರೀತಿಸು, ಪೂರ್ಣ ಪ್ರಾಣದಿಂದ ಪ್ರೀತಿಸು. ಮಾತ್ರವೇ ಅಲ್ಲ, ಏನದು ಪೂರ್ಣ ಬುದ್ಧಿಯಿಂದ ಪ್ರೀತಿಸು. ಬುದ್ಧಿ ಅಂದ್ರೆ ವಿವೇಕ. ಪೂರ್ಣ ಬುದ್ಧಿಯಿಂದ ಪ್ರೀತಿಸು. ವಿವೇಕದಿಂದ ಅಂದ್ರೆ ತಿಳುವಳಿಕೆಯಿಂದ, ಗ್ರಹಿಕೆಯಿಂದ, ಅರಿವಿನಿಂದ ಪ್ರೀತಿಸು. ಅಜ್ಞಾನದಿಂದ, ಅವಿವೇಕತನದಿಂದ ಹಾಗೆ ಪ್ರೀತಿಸಬೇಡ. ಪೂರ್ಣ ಬುದ್ಧಿಯಿಂದ ಪ್ರೀತಿಸು, ಪ್ರಜ್ಞೆಯಿಂದ ಪ್ರೀತಿಸು ಎಂಬುದು. ಹಾಗೆ ದೇವರನ್ನ ಪ್ರೀತಿಸುವಾಗ ಒಬ್ಬ ದೇವರು ಬಿಟ್ಟು ಹೆಚ್ಚು ದೇವರುಗಳನ್ನು ಪ್ರೀತಿಸಬಾರದು. ಎರಡನೇದಾಗಿ ದೇವರ ಗೌರವವನ್ನು ಕೆಡಿಸಬಾರದು. ಮೂರನೇದಾಗಿ ಪೂರ್ಣ ಬುದ್ಧಿಯಿಂದ ಯಾಕೆ ಪ್ರೀತಿಸಬೇಕು? ಬುದ್ಧಿ ಅಂದ್ರೆ ಈ ನಾನು ಪ್ರೀತಿಸುವ ದೇವರಲ್ಲಿ ಸತ್ಯ ಇದೆಯಾ ಇಲ್ವಾ ಎಂಬ ಗ್ರಹಿಕೆ ಬರ್ತದೆ ಬುದ್ಧಿ. ಆತ್ಮದಿಂದ ಯಾಕೆ ಪ್ರೀತಿಸಬೇಕು? ಯಾಕಂದ್ರೆ ಆಜ್ಞೆಗಳ ಮೊದಲನೇದು ಏನಂತ ಹೇಳಿದ್ರೆ, ನಾನಲ್ಲದೆ ಬೇರೆ ದೇವರಿಲ್ಲ ನಿನಗೆ, ನಾನಲ್ಲದೆ ಬೇರೆ ದೇವರಿಲ್ಲ. ಸೊ ಪೂರ್ಣ ಆತ್ಮದಿಂದ ಪ್ರೀತಿಸಬೇಕು ಎಂಬುದಾಗಿ. ಮಾತ್ರವೇ ಅಲ್ಲ, ಈ ಎರಡನೇ ಆಜ್ಞೆ ಇನ್ನೊಂದೇನಂದ್ರೆ ನಿನ್ನ ನೆರೆಯವನು ನಿನ್ನಂತೆ. ಇನ್ನು 6 ಆಜ್ಞೆಗಳಿದೆಯಲ್ಲ, ಅದು ಎರಡನೇ ಹೊಸ ಒಡಂಬಡಿಕೆ 2 ಆಜ್ಞೆಗೆ ಸಮಾನ. ನಾವು ಯಾವಾಗ್ಲೂ ಕೂಡ ಇಸ್ರಾಯೇಲರಿಗೆ ದೇವರು ಧರ್ಮಶಾಸ್ತ್ರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಅದನ್ನ ಯಾವಾಗ್ಲೂ ಓದ್ಬೇಕು. ಕಂಠಪಾಠ ಕೆಲವರು ಸಂಡೇ ಕ್ಲಾಸ್ ಮಕ್ಕಳು, ಯೂತ್ಸ್ ಮಕ್ಕಳು ಅದನ್ನ ಬಾಯಿಪಾಠ ಮಾಡ್ತಾರೆ, ಒಳ್ಳೇದು. ಬಟ್ ನಾವು ಪಾಲಿಸ್ಲಿಕ್ಕೆ ಮತ್ತೆ ಪುನಃ ಧರ್ಮಶಾಸ್ತ್ರಕ್ಕೆ ಹೋಗಿ ಅವುಗಳನ್ನ ಪಾಲಿಸಿ ಅವುಗಳನ್ನ ನಾವು ಪ್ರಾರ್ಥನೆ ಹೇಳುವಂಥದ್ದು, ಮತ್ತೊಂದು ಕಡೆ ಬಾಯಿಪಾಠವಾಗಿ ಹೇಳುವಂಥದ್ದು ಅಲ್ಲ. ನಿನ್ನ ದೇವರಾದ ಕರ್ತನನ್ನು ನೀನು ಪೂರ್ಣ ಹೃದಯದಿಂದ, ಪ್ರಾಣದಿಂದ ಮತ್ತು ಬುದ್ಧಿಯಿಂದ ಪ್ರೀತಿಸಬೇಕು. ಅಲ್ಲಿ ಅನುಸರಿಸ್ರಿ ಅಂತ ಕೊಟ್ಟಿದ್ದಾನೆ. ಆದ್ರೆ ಹೊಸ ಒಡಂಬಡಿಕೆ ಹೇಳಿ ಆಜ್ಞೆ ಏನಂದ್ರೆ ಪ್ರೀತಿಸ್ರಿ. ನೀವು ಪ್ರೀತಿಸಿದ್ರೆ ಖಂಡಿತ ಅನುಸರಿಸ್ತೀರಿ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಸುವಾರ್ತೆಯಲ್ಲಿ ಬರೆಯುತ್ತಾ ನೋಡಿ, 14ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. 14:15 ಜಾನ್ ದ ಗಾಸ್ಪಲ್ 14:15. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು. ಸಾಕು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಯಾವ ಆಜ್ಞೆಗಳು? ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಬುದ್ಧಿಯಿಂದ, ಹೃದಯದಿಂದ, ಪ್ರಾಣದಿಂದ ಪ್ರೀತಿಸುವುದು ಮತ್ತು ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುವುದು. ಇದೇ ಆಜ್ಞೆಗಳು. ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೂಡ ಕೈಗೊಂಡು ನಡೀತೀರಿ. ನಾನು ಏನೇನು ಹೇಳಿದ್ನೋ ಅವುಗಳ ಪ್ರಕಾರ ನಡೀತೀರಿ, ನನ್ನನ್ನು ಪ್ರೀತಿಸ್ಬೇಕು. ಹಾಗಾಗಿ ಮಂಜೂಷದಲ್ಲಿ ಇಡಲ್ಪಟ್ಟುವ ಕಲ್ಲಿನ ಹಲಗೆಗಳು ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ಕೊಟ್ಟಿರುವ ಈ ಗ್ರಂಥ. ನಾವು ಈ ಗ್ರಂಥವನ್ನ ಅತಿ ಸಾಧಾರಣವಾದದ್ದು, ಕೇವಲವಾದದ್ದು, ಅಲ್ಪವಾದದ್ದು ಅಂತ ನೆನೆಸಬಾರದು. ಇತ್ತೀಚೆಗೆ ಕೆಲವರು ನಮಗೆ ಚರ್ಚ್ಗಳಲ್ಲಿ ಫ್ರೀಯಾಗಿ ಬೈಬಲ್ ಕೊಡ್ತಾರೆ. ಇದು ಮಾರಾಟಕ್ಕಲ್ಲ, ಉಚಿತವಾಗಿ ವಿತರಿಸಲಾಗುವುದು, ಮಾರಾಟಕ್ಕಲ್ಲ. ಈ ಫ್ರೀಯಾಗಿ ಬಂದಿದ್ರಿಂದ ನಾವೇನ್ ಮಾಡ್ತೀವಿ, ನಾವು ಅದನ್ನ ರೆಡಿ ಮಾಡಿರುವಂತ ವ್ಯವಸ್ಥೆ ನೋಡ್ತಾ ಇದೀವಿ ಹೊರತು ಅದರಲ್ಲಿರುವ ಮಾತುಗಳನ್ನ ಗಮನಿಸ್ತಾ ಇಲ್ಲ. ಫ್ರೀಯಾಗಿ ಬಂದಿತ್ತು. ಹಾಗಾಗಿ ಎಲ್ಲಂದ್ರಲ್ಲಿ ಇಡ್ತೀವಿ, ಯಾವಾಗಂದ್ರೆ ಅವಾಗ ತಗೊಳ್ತೀವಿ, ಹೇಗಂದ್ರೆ ಆಗ ಓದ್ತೀವಿ. ಫ್ರೀ ಗ್ರಂಥ ಫ್ರೀಯಾಗಿ ಬಂದಿದೆ, ಮಾತುಗಳು ಫ್ರೀಯಾಗಿ ಬಂದಿಲ್ಲ, ಬಹಳ ವಿಶೇಷವಾಗಿ ತ್ಯಾಗಪೂರ್ತಿವಾಗಿ ಬಂದಿವೆ. ಆ ಒಂದು ಬೈಬಲ್ ಗ್ರಂಥಕ್ಕೆ ಅನೇಕ ಮಿಷನರಿಗಳು ಹತಸಾಕ್ಷಿಗಳಾಗಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಕೈಗೆ ನಮ್ಮ
ಮಾತೃಭಾಷೆಯಲ್ಲಿ ಆ ಗ್ರಂಥಗಳು ಸಿಗಬೇಕಾದ್ರೆ ಅನೇಕರು ಅದಕ್ಕೋಸ್ಕರ ಬೆಲೆ ಕಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ದೇವರ ವಾಕ್ಯವನ್ನು ನಾವು ಸರಳ ಭಾವನೆಯಿಂದ ಕಡಿಮೆ ರೀತಿಯಲ್ಲಿ ನಾವು ನೋಡಬಾರದು, ಅದನ್ನ ನಾವು ಭಾವಿಸಬಾರದು. ನಾನಿಲ್ಲಿ ಹೇಳುವಂತ ಮಾತೇನಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಅದರ ವಿಶೇಷತೆ ಇದೆ, ಅದರ ಮೌಲ್ಯ ಇದೆ. ನಾವು ಅದಕ್ಕೆ ಸಲ್ಲಿಸಬೇಕು, ಕೊಡ್ಲೇಬೇಕು. ಯಾಕೆ ಪ್ರಿಯರೇ? ಪೇತ್ರನೇನು ಬರೀತಾನೆ ತನ್ನ ಗ್ರಂಥದಲ್ಲಿ? ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ವಚನ, ನಾವು ಅನೇಕ ಸಾರಿ ಆ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ವಚನ, 1ನೇ ಅಧ್ಯಾಯ 21ನೇ ವಚನದಲ್ಲಿ 21, ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಮಾತ್ರವಲ್ಲ, ತಿಮೋತಿನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ಪೌಲನು ತಿಮೋತಿನಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ದೈವ ಪ್ರೇರಿತವಾದ ಶಾಸ್ತ್ರ, ಈ ಶಾಸ್ತ್ರವು ಅಥವಾ ಈ ಗ್ರಂಥವು ಇದು ಮನುಷ್ಯ ಜ್ಞಾನದಿಂದ ಅಥವಾ ಮನುಷ್ಯರಿಗಾಗಿ ಕೊಡಲ್ಪಟ್ಟಿದ್ದು, ಆದ್ರೆ ಮನುಷ್ಯ ಜ್ಞಾನ ಅಲ್ಲ, ಮನುಷ್ಯರ ಪ್ರೇರೇಪಣೆ ಕೂಡ ಅಲ್ಲ. ಇದು ದೈವ ಪ್ರೇರೇಪಣೆ, ಇದು ದೈವಿಕವಾದದ್ದು. ಸೊ ದೇವರಿಗೆ ಕೊಡತಕ್ಕ ಗೌರವವು ಅಥವಾ ಮರ್ಯಾದೆಯು, ಮಾನವು ನಾವು ಈ ವಾಕ್ಯದ ಮೂಲಕ, ಯಾಕಂದ್ರೆ ಈ ಗ್ರಂಥದ ಮಾತುಗಳು, ಅಕ್ಷರಗಳು, ಇದರಲ್ಲಿರುವಂತ ಎಲ್ಲ ಸಂಗತಿಗಳು ಒಬ್ಬ ವ್ಯಕ್ತಿಯ ಜೀವಿತವನ್ನು, ಒಂದು ಕುಟುಂಬದ ಹಸಲಿತನವನ್ನು ಅಥವಾ ಒಂದು ಪ್ರಾಪಂಚಿಕ ಒಂದು ದೇಶದ ಸ್ಥಿತಿಯನ್ನು ಬದಲಾಯಿಸುವಂಥದ್ದು ಪ್ರೇರೆ. ಈ ಗ್ರಂಥದಲ್ಲಿ ಹೇಗೆ ಸರ್ಕಾರವನ್ನು ನಡೆಸಬಹುದು, ಕಾನೂನುಗಳು ಹೇಗೆ ಬದಲಾಯಿಸಬಹುದು, ಒಂದು ದೇಶವನ್ನು ಹೇಗೆ ಆಳಬಹುದು, ಒಂದು ಕುಟುಂಬವನ್ನು ಹೇಗೆ ನಡೆಸಬಹುದು, ಸತ್ಯ ದೇವರನ್ನು ಹೇಗೆ ಕಂಡುಕೊಳ್ಳಬಹುದು, ನಿಜವಾದ ಜೀವಿತವನ್ನು ಹೇಗೆ ಜೀವಿಸಬಹುದು ಎಂಬ ಅಮೂಲ್ಯವಾದ ಸತ್ಯಾಂಶಗಳನ್ನು ನಾವು ಕಲಿಯಬಹುದಾಗಿದೆ. ಕಾರಣ ಇದೊಂದು ದೈವ ಪ್ರೇರಿತವಾದದ್ದು, ದೈವ ಪ್ರೇರಿತವಾದದ್ದು. ಸೊ ನಮ್ಮಲ್ಲಿ ಅನೇಕ ಮಿಷನರಿಗಳನ್ನು ನಮ್ಮ ದೇಶವು ತಡೆ ಹಿಡಿಯುತ್ತದೆ. ಕಾರಣವೇನು ಪ್ರೇರೆ? ಬೈಬಲ್ ಈ ದೇಶಕ್ಕೆ ಬರುವುದಾದ್ರೆ, ಸಾಹಿತ್ಯವು ಅನೇಕರಿಗೆ ಸುಲಭವಾಗಿ ಸಿಗುವುದಾದ್ರೆ, ಖಂಡಿತವಾಗಿ ಸಾಮಾನ್ಯ ಜನರು ಮೊದಲುಗೊಂಡು ಅನೇಕ ವಿದ್ವಾಂಸರು, ಉನ್ನತದಲ್ಲಿರ್ತಕ್ಕಂಥ ಜನರು ಕೂಡ ಈ ಸಾಹಿತ್ಯ ಸೇವೆಗೆ ಅಥವಾ ಸಾಹಿತ್ಯವಾದಂತ ಈ ಗ್ರಂಥಕ್ಕೆ ಅನೇಕರು ಒಳಗಾಗುತ್ತಾರೆ, ಬದಲಾಗುತ್ತಾರೆ, ಸತ್ಯವನ್ನು ತಿಳ್ಕೊಳ್ಳುತ್ತಾರೆ ಎಂಬುದಾಗಿ ಅನೇಕ ಶಕ್ತಿಗಳು ಈ ಗ್ರಂಥಕ್ಕೆ ಮಾನ್ಯತೆ ಕೊಡುವುದಿಲ್ಲ ಪ್ರೇರೆ. ನನ್ನನ್ನು ಕೇಳುತ್ತಿರುವಂತ ಪ್ರೇರೆ, ದೇವರ ವಾಕ್ಯವು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದದ್ದು. ನಾವು ವಾಕ್ಯವನ್ನು ಪ್ರೀತಿಸಬೇಕು, ಅದರಲ್ಲಿರುವ ಸತ್ಯಾಂಶಗಳನ್ನು ನಾವು ಗ್ರಹಿಸಬೇಕಾಗಿದೆ. ದೇವರು ಇಸ್ರಾಯೇಲ್ ಪ್ರಜೆಗಳು ತಲತಲಾಂತರಕ್ಕೂ ಆ ಒಂದು ಕಲ್ಲಿನ ಹಲಿಗೆಗಳು ಅವರು ನೆನಪಲ್ಲಿಟ್ಟುಕೊಳ್ಳಬೇಕು, ಅವರು ಅದನ್ನ ಪಾಲಿಸಬೇಕು, ಅದನ್ನ ಓದಬೇಕು, ತಮ್ಮ ಮಕ್ಕಳಿಗೆ ಕಲಿಸಬೇಕೆಂಬ ಉದ್ದೇಶದಿಂದ ಆ ಮಂಜೂಷದಲ್ಲಿ ಜ್ಞಾಪಕಾರ್ಥವಾಗಿ ಇಡಲ್ಪಟ್ಟಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕೆ ಪೌಲನು ತಿಮೋತಿ ಬರೆಯುವಾಗ, ಇದು ದೈವ ಪ್ರೇರಿತವಾದಂತ ಶಾಸ್ತ್ರ, ಇದೊಂದು ಸಾಮಾನ್ಯವಾದದ್ದಲ್ಲ, ದೈವ ಪ್ರೇರಿತವಾದದ್ದು. ಸೊ ದೇವರೇ ಇದನ್ನ ಮನುಷ್ಯರಿಗೆ ಉಚಿತವಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾನೆ ಪ್ರೇರೆ. ನಾವೆಷ್ಟು ಈ ಗ್ರಂಥವನ್ನು ಪ್ರೀತಿಸಬೇಕು, ಈ ವಾಕ್ಯವನ್ನು ಪ್ರೀತಿಸಬೇಕು. ನೋಡಿ, ವಾಕ್ಯವು ನೀವು ಅದನ್ನ ಹೇಗೆ ಭವಿಷ್ಯತ್ತಿಗೆ ತೆಗೆದುಕೊಂಡು ಹೋಗಬೇಕು, ಹೇಗೆ ಅದನ್ನ ನೀವು ಆಚರಣೆಗೆ ತರಬೇಕು ಎಂಬುದಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಒಬ್ಬ ಸೋದರ ಓದಿ, 6:6 ಓದಿ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಲಿನ ನಿಲುವು ಪಟ್ಟಿಗಳಂತೆಯೂ ತಲೆಬಾಗಲುಗಳ
ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರ ಗುಂಡಿಗಳನ್ನು, ನೀವು ಬೆಳೆಸದ ಸಾಕಪ್ಪ. ಥ್ಯಾಂಕ್ ಯು. ನಾವಿಲ್ಲಿ ಗಮನಿಸುವ ಪ್ರಾಮುಖ್ಯವಾದದ್ದು ಏನಂದ್ರೆ, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕಟ್ಟಿಕೊಳ್ಳಬೇಕು, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು, ಅವ್ರ ಹತ್ರ ಮಾತನಾಡಬೇಕು. ಯಾವ ವಿಷಯದಲ್ಲಿ ಬರೆಯಲ್ಪಟ್ಟಿದೆ? 6ನೇ ವಚನ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸ್ಬೇಕು, ಮಾತನಾಡಬೇಕು ಇವಳ ಕುರಿತಾಗಿ. ಬೇರೆ ದೇವರ ಮಾತುಗಳು ಅಥವಾ ದೇವರ ವಾಕ್ಯವು ಅವು ನಮ್ಮ ಜೀವಿತಕ್ಕೆ ಎಷ್ಟು ಆಶೀರ್ವಾದದಾಯಕವಾಗಿದೆ, ಅವುಗಳನ್ನು ಹೇಗೆ ನಾವು ಕಾಪಾಡಬೇಕು ಎಂಬ ಬಹಳ ಪ್ರಾಮುಖ್ಯವಾದ ಅಂಶ. ದೇವರು ತಾನೇ ವಾಕ್ಯವನ್ನು ಹೇಗೆ ನೀವು ಕಾಪಾಡಬೇಕು ಮತ್ತು ಭವಿಷ್ಯತ್ತಿನಲ್ಲಿ ಹೇಗೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಎಂಬುದಾಗಿ ದೇವರು ತಾನೇ ನಮಗೆ ಅದರ ಸತ್ಯಾಂಶವನ್ನ, ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ನಾವು ಇನ್ನು 4ನೇ ಅಧ್ಯಾಯಕ್ಕೆ ಬರುವಾಗ, ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ ಅಲ್ಲಿ 9ನೇ ವಾಕ್ಯದಲ್ಲಿ ಗಮನಿಸುವಾಗ, 4:9 ಧರ್ಮೋಪದೇಶಕಾಂಡ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸಾಕು. ನೀವು ಮರೆಯದೆ, ನೀವು ನೆನಪಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ನೀವು ಮರೆಯಬಾರದು. ಏನು ಮರೆಯಬಾರದು? ನೀವು ಏನನ್ನು ಕೇಳಿಸ್ಕೊಂಡಿರ್ತೀರಿ, ಏನನ್ನು ಹೃದಯದಲ್ಲಿ ಇಟ್ಟುಕೊಂಡಿರ್ತೀರಿ, ಯಾವುಗಳ ಕುರಿತಾಗಿ ಮಾತಾಡ್ತಾ ಇರ್ತೀರಿ, ಆ ಸಂಗತಿಗಳನ್ನು ನೀವು ಮರೆಯಬಾರದು. ಮತ್ತು ನಿಮ್ಮ ಮಕ್ಕಳಿಗೆ ತಿಳಿಸುತ್ತಾ ಹೋಗಬೇಕು. ನೋಡಿ, 6ನೇ ವಚನದಲ್ಲಿ ನಿಮ್ಮ ಹೃದಯದಲ್ಲಿ ಇರಬೇಕು ಅಂತೇಳಿ ಕರ್ತನ ಹೇಳಿದ್ದಾನೆ. ಸೊ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅಂದ್ರೆ ಹಾಗೆ ಇಟ್ಟುಕೊಂಡು ನಾವು ಮಾತ್ರ ಸುಮ್ಮನಿರೋದಲ್ಲ, ಕ್ಷೇಮಾಭಿವೃದ್ಧಿ ಹೊಂದಿ ಅವುಗಳನ್ನ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದ ಪರಿವಾರದವರಿಗೆ, ಅಗತ್ಯದಲ್ಲಿರುವಂತವರಿಗೆ, ಅನುಕೂಲದಲ್ಲಿರ್ತಕ್ಕಂಥವರಿಗೆ ಅವುಗಳನ್ನ ನಾವು ತಿಳಿಸುತ್ತಾ ಹೋಗಬೇಕು. ಮರೆಯದೆ ಜೀವದಿಂದ ಇರುವವರೆಗೂ ಅವುಗಳನ್ನ ನೆನಪಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸಾಮಾನ್ಯವಾಗಿ ಈ ದಿನಗಳಲ್ಲಿ ಏನ್ ತಿಳಿಸ್ತಾರೆ ಪ್ರೇರೆ? ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ತಿಳಿಸ್ತಾರೆ? ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಬಹಳ ಖರ್ಚು ಮಾಡಿದೀನಿ, ಬಹಳ ಸಾಲ ಮಾಡ್ಕೊಂಡಿದೀನಿ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಉದ್ಯೋಗ ಸೇರ್ಬೇಕು, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು, ಒಳ್ಳೆ ಕಡೆ ಮದುವೆ ಮಾಡ್ಕೊಳ್ಬೇಕು, ಒಳ್ಳೆ ಸೈಟ್ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಬಿಸ್ನೆಸ್ ಮಾಡ್ಬೇಕು, ನಿಮ್ಮ ಬಂಧು ವರ್ಗದಲ್ಲ ಕಾಪಾಡಬೇಕು ಅಂತೇಳಿ ಮಕ್ಕಳಿಗೆ ಕಲಿಸ್ತಾರೆ, ಮೊಮ್ಮಕ್ಕಳಿಗೆ ಅದೇ ಕಲಿಸ್ತಾರೆ. ಸೊ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನನ್ನ ಕುರಿತಾಗಿ ನೀವು ಕಲಿಸ್ರಿ. ನನ್ನ ಪ್ರೀತಿ, ನಾನು ಹೇಗೆ ನಿಮ್ಮನ್ನು ಪ್ರೀತಿಸಿದ್ದೇನೆ, ಹೇಗೆ ಬಿಡಿಸಿದ್ದೇನೆ, ಹೇಗೆ ನಡೆಸ್ತಾ ಇದ್ದೇನೆ, ಹೇಗೆ ಪೋಷಿಸ್ತಾ ಇದ್ದೇನೆ, ಎಂತೆಂತ ಅದ್ಭುತಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ದೇನೆ, ಎಂತ ಅಪಾಯಗಳಿಂದ ಕಾಪಾಡಿದ್ದೇನೆ, ಸೈತಾನನ ಶಕ್ತಿಗಳಿಂದ, ದುಷ್ಟ ಶಕ್ತಿಗಳಿಂದ, ಭಯಂಕರವಾದ ವ್ಯಾಧಿಗಳಿಂದ, ಶತ್ರುಗಳಿಂದ ಹೇಗೆ ಬಿಡಿಸಿದ್ದೇನೆ, ಅಪಾಯಗಳಲ್ಲಿ ಹೇಗೆ ನಿಮ್ಮನ್ನು ಕಾಪಾಡಿದ್ದೇನೆ, ಸಂಕಟಗಳಲ್ಲಿ ಹೇಗೆ ನಿಮ್ಮನ್ನು ಆದುಕೊಂಡಿದ್ದೇನೆ, ಹಿಂಸೆ ನೋವುಗಳಲ್ಲಿ ಹೇಗೆ ನಿಮ್ಮನ್ನು ಬಲಪಡಿಸಿದ್ದೇನೆ, ಕುಗ್ಗಿ ಹೋಗಿರುವಾಗ ಹೇಗೆ ನಿಮ್ಮನ್ನು ಆದರಿಸಿದ್ದೇನೆ, ಹಿಂಜರಿದು ಹೋಗಿರುವಾಗ ಹೇಗೆ ನಿಮ್ಮನ್ನು ಸಂತೈಸಿದ್ದೇನೆ, ನಿರಾಶೆಯಲ್ಲಿರುವಾಗ ಹೇಗೆ ನಿಮಗೆ ನಿರೀಕ್ಷೆ ಹುಟ್ಟಿಸಿದ್ದೇನೆ, ನನ್ನ ಕುರಿತಾಗಿ ನಿಮಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಅಂದ್ರೆ ದೇವರ ಸಂತತಿಯನ್ನು ಭೂಮಿ ಮೇಲೆ ನಾವು ವಿಸ್ತರಿಸಬೇಕು, ಹಬ್ಬಿಸಬೇಕು ಪ್ರೇರೆ. ನಮ್ಮ ಸಂತತಿ ಅಲ್ಲ, ನಮ್ಮ ಕುರಿತಾಗಿ ತಿಳಿಸ್ಕೊಳ್ಳೋದಲ್ಲ. ನಾನು ಹೇಗೆ ಜೀವಿಸಿದ್ದೇನೆ, ಎಷ್ಟು ಅವಾರ್ಡ್ಗಳನ್ನ ಪಡೆದಿದ್ದೇನೆ, ಎಂತ ವಿದ್ಯಾಭ್ಯಾಸ ಮಾಡಿದ್ದೇನೆ, ಎಷ್ಟು ಆಸ್ತಿ ಮಾಡಿದ್ದೇನೆ, ಯಾರ್ಯಾರಿಗೆ ಒಳ್ಳೆ ಮಾಡಿದ್ದೇನೆ, ಎಷ್ಟು ಜನರಿಗೆ ಉಪಕಾರಿಯಾಗಿದ್ದೇನೆ, ಅದು ಅಲ್ಲ ಪ್ರೇರೆ ತಿಳಿಸೋದು. ನಮ್ಮನ್ನು ಬಿಡಿಸಿದ ಕರ್ತನು, ನಮ್ಮನ್ನು ರಕ್ಷಿಸಿದ ಕರ್ತನು, ನಮ್ಮ ಕುರಿತಾಗಿ ಅನೇಕ ಅದ್ಭುತಗಳನ್ನು ಮಾಡಿದ ಕರ್ತನ ಕುರಿತಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸುತ್ತಾ ಹೋಗಬೇಕು. ಸೊ ಇವತ್ತು ಅನೇಕ ಧಾರ್ಮಿಕ
ಪಂಗಡದವ್ರು ಏನ್ ಕಲಿಸ್ತಾ ಇದಾರೆ ಬಾಲ್ಯದಿಂದ? ಅವರ ಗ್ರಂಥಗಳನ್ನು ಕಲಿಸ್ತಾ ಇದ್ದಾರೆ. ತಮ್ಮ ಜನಾಂಗದ ಬಗ್ಗೆ ವೈರಾಗ್ಯವನ್ನು ಕಲಿಸ್ತಾ ಇದ್ದಾರೆ. ತನ್ನ ಜನಾಂಗದ ಸಂತತಿಯನ್ನು ಕಾಪಾಡಬೇಕು ಅಂತ ಹೇಳಿ ಅದನ್ನು ಕಲಿಸ್ತಾ ಇದ್ದಾರೆ. ತಮ್ಮ ಜನಾಂಗವನ್ನು ವೃದ್ಧಿ ಮಾಡಿಕೊಳ್ಳಬೇಕು, ಬಹುಸಂತಾನ ಮಾಡಿಕೊಳ್ಳಬೇಕು ಅನ್ನೋ ಕಲಿಸ್ತಾ ಇದ್ದಾರೆ. ಮತ್ತೆ ತಮ್ಮ ಧರ್ಮ, ತಮ್ಮ ಮತದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವರ ಮೇಲೆ ಆಕ್ರೋಶರಾಗಿರಿ, ಅವ್ರನ್ನ ಸುಮ್ಮನೆ ಬಿಡಬೇಡ್ರಿ, ಅವ್ರ ಮೇಲೆ ತಿರುಗಿಬೇಡ್ರಿ. ತಮ್ಮ ಧರ್ಮದ ಬಗ್ಗೆ, ಭಾಷೆ ಬಗ್ಗೆ, ತಮ್ಮ ಜನಾಂಗದ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನೀವು ಸುಮ್ಮನೆ ಇರಬೇಡ್ರಿ ಎಂಬುದಾಗಿ ಪ್ರಚೋದನೆ ಮೂಲಕವಾಗಿ ಕಲಿಸ್ತಾ ಇದ್ದಾರೆ. ವಿರೋಧ ಭಾವನೆಗಳನ್ನು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಆದ್ರೆ ನಾವು ಏನ್ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ? ನಾವು ಏನ್ ಕಲಿಸ್ಬೇಕು? ಏನಾದ್ರೂ ಕಲಿಸ್ಬೇಕಾದ್ರೆ ನಾವು ಕಲ್ತಿರ್ಬೇಕು. ನಮ್ಮ ಮಕ್ಕಳಿಗೆ ಯಾವ ಉಪದೇಶ ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಬೋಧನೆ ಮಾಡಬೇಕು, ರಾತ್ರಿ ಮಲಗುವಾಗ ಅವ್ರಿಗಾಗಿ ಏನು ಪ್ರಾರ್ಥನೆ ಮಾಡಿ ಅವ್ರನ್ನ ಮಲಗಿಸ್ಬೇಕು, ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವಾಗ ಏನನ್ನ ಹೇಳಿ ಎಬ್ಬರಿಸ್ಬೇಕು, ಅವ್ರಿಗೆ ಯಾವ ಉಪದೇಶ ಮಾಡ್ಬೇಕು, ಅವ್ರಿಗೆ ದೇವರ ಭಯವನ್ನು ಹೇಗೆ ಕಲಿಸ್ಬೇಕು, ದೇವರ ವಚನವನ್ನು ಹೇಗೆ ಕಲಿಸ್ಬೇಕು, ಮರೆಯದೆ ನೆನಪಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕಲಿಸ್ರಿ. ನಾನು ಹಿಂದೆ ಒಂದು ಪ್ರಸಂಗದಲ್ಲಿ ಹೇಳಿದ್ದೆ ಬೇರೆ, ನಾವು ಕಲಿಸ್ಲಿಲ್ವಾದ್ರೆ ಕಲಿಸ್ಲಿಕ್ಕೆ ಲೋಕ ಸಿದ್ಧವಾಗಿದೆ. ಲೋಕವು ತನ್ನ ಚಾಳಿಯನ್ನು ಕಲಿಸುತ್ತೆ, ತನ್ನ ಅಭ್ಯಾಸಗಳನ್ನು ಕಲಿಸುತ್ತೆ, ತನ್ನ ಪಾಠಗಳನ್ನು ಕಲಿಸುತ್ತೆ, ಲೌಕಿಕ ಪಾಠಗಳನ್ನು ಕಲಿಸುತ್ತೆ. ಕ್ರಿಕೆಟ್ ನಲ್ಲಿ ಎಷ್ಟು ಜನ ಇದ್ದಾರೆ, ಹಾಕಿನಲ್ಲಿ ಎಷ್ಟು ಜನ ಇದ್ದಾರೆ, ಸಿನಿಮಾ ತಾರೆಗಳು ಯಾರು, ಸ್ಟಾರ್ಸು, ಸ್ಪೋರ್ಟ್ಸ್ ಸ್ಟಾರ್ಸ್ ಯಾರು, ಎಲ್ಲೆಲ್ಲಿ ಯಾವ್ಯಾವ ಸರ್ಕಾರ ಇದೆ, ಸರ್ಕಾರದ ಸಚಿವರುಗಳು ಯಾರಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು, ಎಲ್ಲ ಲೋಕ ಕಲಿಸುತ್ತೆ. ಸಿನಿಮಾ ತಾರೆಗಳು ಕಲಿಸುತ್ತೆ. ಬೆಸ್ಟ್ ಸಿಂಗರ್ಸ್ ಯಾರು, ಬೆಸ್ಟ್ ಸ್ಪೋರ್ಟ್ಸ್ ಸ್ಟಾರ್ಸ್ ಯಾರು, ಲೌಕಿಕ ಜ್ಞಾನವನ್ನು ಕಲಿಸುತ್ತೆ, ಕ್ರೈಮ್ ಕಲಿಸುತ್ತೆ, ಮೊಬೈಲ್ ಹೇಗೆ ಆಪರೇಟ್ ಮಾಡಬೇಕು, ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡಬೇಕು, ಮೋಸ ಹೇಗೆ ಮಾಡಬೇಕು, ಸುಳ್ಳು ಹೇಗೆ ಹೇಳಬೇಕು, ತಪ್ಪು ಮಾಡಿ ಹೇಗೆ ಮುಚ್ಚಾಕ್ಬೇಕು, ಅದೆಲ್ಲ ಲೋಕ ಕಲಿಸುತ್ತೆ. ನಾವು ಕಲಿಸ್ಲಿಲ್ವಾದ್ರೆ ಲೋಕ ಕಲಿಸುತ್ತೆ. ದೈವಿಕ ವಿಷಯಗಳನ್ನ ಕಲಿತ್ರೆ ಮಾತ್ರ ತಿಳ್ಕೊಂತಾರೆ. ಲೌಕಿಕ ವಿಷಯಗಳು ಕಲಿಯೋದ ಅಗತ್ಯ ಇಲ್ಲ, ಕಲಿಸೋ ಅಗತ್ಯ ಇಲ್ಲ. ಅದು ತಾನಾಗೆ ಅವ್ರು ಕಲ್ತ್ಕೊಳ್ತಾರೆ, ಲೋಕ ತಾನಾಗೆ ಕಲಿಸುತ್ತೆ. ಆದ್ರೆ ಒಳ್ಳೆ ವಿಷಯಗಳು ಅಥವಾ ದೈವಿಕ ವಿಷಯಗಳು ಅಥವಾ ದೇವರ ಬೈದ ವಿಷಯಗಳು ಅಥವಾ ಸಭೆಯ ವಿಷಯಗಳು ನಾವು ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ಕಲಿಸಲೇಬೇಕು ಪ್ರಿಯರೇ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಅನೇಕ ಬಾರಿ ಮಕ್ಕಳ ಮೇಲೆ ದೂರ್ತೀವಲ್ಲ, ಮಕ್ಕಳಿಗೆ ದೂರ್ತೀವಿ, ಚಿಕ್ಕ ಮಕ್ಕಳಿನ ಮೇಲೆ ತಪ್ಪು ಹಾಕ್ತಿವಿ. ಅವ್ರು ಓದ್ಲಿಲ್ಲ, ಅವ್ರು ಫೇಲ್ ಆಗಿದ್ದಾರೆ, ಅವ್ರು ದಾರಿ ತಪ್ಪು ಹೋಗಿದ್ದಾರೆ, ಅವ್ರ ಮಾತು ಕೇಳಲಿಲ್ಲ. ಸೊ ಎಲ್ಲವನ್ನು ಮಕ್ಕಳ ಮೇಲೆ ಹಾಕ್ತಿವಿ, ನಮ್ಮ ಕುಟುಂಬದವ್ರ ಮೇಲೆ ಹಾಕ್ತಿವಿ. ನಮ್ಮ ಜವಾಬ್ದಾರಿಕೆಲ್ಲ ನಾವು ಸೋತೋಗಿದೀವಿ ಅಂತೇಳಿ ನಾವು ಯಾವತ್ತೂ ಹೇಳೋದಿಲ್ಲ. ನಮ್ಮ ಕರ್ತವ್ಯದ ವಿಷಯದಲ್ಲಿ ನಾವು ವಿಫಲರಾಗಿದ್ದೀವಿ ಅಂತೇಳಿ ಯಾವತ್ತೂ ನಾವು ಒಪ್ಕೊಳ್ಳೋದಿಲ್ಲ. ಬ್ರದರ್, ಸಿಸ್ಟರ್, ನನ್ನ ಕರ್ತವ್ಯ ನಾನು ಮಾಡ್ಲಿಲ್ಲ, ನನ್ನ ಜವಾಬ್ದಾರಿಕೆ ನಾನು ಸರಿಯಾಗಿ ಮಾಡ್ಲಿಲ್ಲ, ಅವ್ರಿಗೆ ಕಲಿಸುವ ಪ್ರಾಯದಲ್ಲಿ ಕಲಿಸಲಿಲ್ಲ, ಹೇಳ್ಕೊಡುವ ಪ್ರಾಯದಲ್ಲಿ ಹೇಳ್ಕೊಡ್ಲಿಲ್ಲ, ಅವ್ರನ್ನ ತಿದ್ದುಪಡಿ ಮಾಡುವಾಗ ತಿದ್ದಲಿಲ್ಲ, ಅವ್ರಿಗೆ ಆರ್ಡರ್ ಮಾಡ್ತಿದ್ದೆ, ಆಜ್ಞೆ ಕೊಡ್ತಿದ್ದೆ, ನಾನು ಅವರೊಂದಿಗೆ ಸಹಕರಿಸಲಿಲ್ಲ. ನಾನೊಬ್ಬ ತಂದೆಯಾಗಿ, ನಾನೊಬ್ಬ ತಾಯಿಯಾಗಿ, ಅಣ್ಣನಾಗಿ, ನಾನೊಬ್ಬ ಸಭಾ ಹಿರಿಯನಾಗಿ, ನಾನೊಬ್ಬ ಸೇವಕನಾಗಿ, ಒಬ್ಬ ಸಭಾ ಸೇವಕನಾಗಿ, ಒಬ್ಬ ಉಪದೇಶಕನಾಗಿ ನಾನು ಏನು ಕಲಿಸ್ಬೇಕು ಕಲಿಸ್ಲಿಲ್ಲ. ಸೊ ಒಂದೇ ಸಾರಿ ಯಾರು ಕಲಿಯಲ್ಲ, ನಾವು ಕಲ್ತಿದ್ದೆಲ್ಲನೂ ಯಾರು ಪಾಲಿಸೋದು ಇಲ್ಲ. ಹಂತ ಹಂತವಾಗಿ ನಾವು ಕಲಿಸ್ಬೇಕಾಗಿದೆ, ಅವ್ರನ್ನ ನಡೆಸಬೇಕಾಗಿದೆ, ಅವ್ರನ್ನ ಒಂದು ಹಂತಕ್ಕೆ ತರಬೇಕಾಗಿದೆ. ಸೊ ದೇವರು ಕಲ್ಲಿನ ಹಲಿಗೆಗಳನ್ನ ಯಾಕೆ ಮಂಜೂಷದಲ್ಲಿ ಇಟ್ಟಿದ್ದಾನೆ? ಯಾಕೆ? ಇಸ್ರಾಯೇಲರು ಯಾವಾಗಲೂ ಕೂಡ ದೇವರ ಆಜ್ಞೆಗಳ ವಿಷಯದಲ್ಲಿ, ದೇವರ ಮಾತುಗಳ ವಿಷಯದಲ್ಲಿ, ದೇವರ ವಚನಗಳ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕು. ಈ ಕೋವಿಡ್ ಬಂದ ಮೇಲೆ ಜಾಗ್ರತೆ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಉಂಟಾಗಿದೆ. ಮುಂಜಾಗ್ರತೆ, ಕೈಗಳನ್ನ ಕಾಲುಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಬೇಕು, ವ್ಯಕ್ತಿಗಳ ದೂರ ಇದ್ದು ಮಾತಾಡಬೇಕು, ಮಾಸ್ಕ್ ಇಲ್ಲದೆ ಹೊರಗಡೆ ಹೋಗಬಾರದು, ಸ್ಯಾನಿಟೈಸರ್ ಮುಂಜಾಗ್ರತೆ.
ಸೊ ದೇವರ ಕೋಪದ ವಿಷಯದಲ್ಲಿ ಮುಂಜಾಗ್ರತೆ, ದೈವಿಕ ಶಿಕ್ಷಣ ವಿಷಯದಲ್ಲಿ ಮುಂಜಾಗ್ರತೆ, ಲೋಕವು ಮತ್ತು ಸೈತಾನನು ಮತ್ತು ಪಾಪವು ಇದರ ವಿಷಯದಲ್ಲಿ ಮುಂಜಾಗ್ರತೆ. ನಾವು ಫೈನ್ ಕಟ್ಟದ ಮೇಲೆ ಹೆಲ್ಮೆಟ್ ಹಾಕೋಬಾರ್ದು. ನಾವು ಅಜಾಗ್ರತೆಯಿಂದ ಬೈಕ್ ಓಡಿಸಿ ಕೆಳಗೆ ಬಿದ್ದಾಗ ಜಾಗೃತರಾಗಬಾರ್ದು. ಮುಂಜಾಗ್ರತೆ, ಮುಂಚಿತವಾಗಿ ಫೇಲ್ ಆದ್ಮೇಲೆ ಬುದ್ಧಿ ಕಲಿಯಬಾರ್ದು. ನಷ್ಟವನ್ನು ಅನುಭವಿಸುವ ಮೇಲೆ ಜಾಗೃತರಾಗಬಾರ್ದು. ಮುಂಜಾಗ್ರತೆಗಾಗಿ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾನೆ. ಇದು ಒಂದು ಅದ್ಭುತವಾದ ಗ್ರಂಥ. ಈ ಪ್ರಪಂಚದಲ್ಲಿ ತನ್ನನ್ನು ಪ್ರೀತಿಸುವ ದೇವ ಜನರಿಗೆ ಮಾತ್ರ ಈ ಗ್ರಂಥ ಸಿಕ್ಕಿದೆ. ಎಲ್ಲರಿಗೂ ಅರ್ಥವಾಗುವುದಿಲ್ಲ. IAS ಮಾಡಿದ್ರು ಇದು ಅರ್ಥವಾಗುವುದಿಲ್ಲ. ನೀ ಯಾವುದೇ ಡಬಲ್ ಡಿಗ್ರಿ ಸಾಫ್ಟ್ವೇರ್ ಓದಿದ್ರು ಕೂಡ ಈ ಪರಿಶುದ್ಧ ಗ್ರಂಥ ಅವರಿಗೆ ಅರ್ಥವಾಗುವುದಿಲ್ಲ. ಯೂನಿವರ್ಸಿಟಿನಲ್ಲಿ ನೀವು ಡಬಲ್ ಡಿಗ್ರಿ ಕೋರ್ಸ್ ಮಾಡಿದ್ರು ಈ ಪರಿಶುದ್ಧ ಗ್ರಂಥ ಅವ್ರಿಗೆ ಅರ್ಥವಾಗುವುದಿಲ್ಲ. ದೇಶದ ಉನ್ನತ ಅಧಿಕಾರಿಗೂ ಈ ಗ್ರಂಥ ಅರ್ಥವಾಗುವುದಿಲ್ಲ. ಯಾಕೆ? ಅರ್ಥವಾಗಬೇಕಾದ್ರೆ ಅವರು ದೇವರನ್ನ ಪ್ರೀತಿಸಬೇಕು, ದೇವರ ಆತ್ಮನಿಗೆ ಒಳಗಾಗಬೇಕು. ಈ ಗ್ರಂಥವು ದೇವರ ಆತ್ಮನಿಂದ ಭರಿಸಲ್ಪಟ್ಟಿದ್ರಿಂದ ದೇವರ ಆತ್ಮನ ಮೂಲಕವಾಗಿ ಮಾತ್ರ ಓದಬೇಕು. ದೇವರ ಆತ್ಮನ ಸಹಾಯದಿಂದಲೇ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾಗಿ ಈ ಗ್ರಂಥವನ್ನ ನಾವು ಪ್ರೀತಿಸೋಣ, ಈ ಗ್ರಂಥವನ್ನು ಅನುಸರಿಸೋಣ, ಈ ಗ್ರಂಥಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ವಚನಗಳು ದೇವರ ಬಾಯಿಂದ ಬಂದಂತ ಮಾತುಗಳಿವು. ಯಾರೋ ಯೆರೂಸಲೇಮಿನಲ್ಲಿರ್ತಕ್ಕಂಥ ಯಹೂದ್ಯರು, ಇಬ್ರಿಯರು ಬರೆಯಲ್ಪಟ್ಟ ಮಾತುಗಳಲ್ಲ. ದೇವರ ಬಾಯಿಂದ ಬಂದಂತ ಮಾತುಗಳು, ದೇವರು ತನ್ನ ಆತ್ಮನ ಮೂಲಕವಾಗಿ ಬರೆಸಲ್ಪಟ್ಟ ಮಾತುಗಳು. ಬರೆಯುವಂತವರಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಬರೆದಿದ್ದಾರೆ ಆ ವಿಷಯಗಳು. ಅವರು ಬರೆಯುವಾಗ ನಾನು ಇಂತಿಂತ ವಿಷಯಗಳನ್ನು ಬರೆದಿದ್ದೇನೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಪ್ರೇರೆ. ಆದ್ರೆ ದೇವರವರ ಮೂಲಕವಾಗಿ ಬರೆಸಿಟ್ಟಿದ್ದಾರೆ. ತನ್ನ ಆತ್ಮನ ಮೂಲಕ ನಮ್ಮೆಲ್ಲರ ಪ್ರಯೋಜನಕ್ಕಾಗಿ, ನಮ್ಮ ಕುಟುಂಬಗಳ ಉದ್ಧಾರಕ್ಕಾಗಿ, ನಮ್ಮ ಸಭೆಗಳ ಕ್ಷೇಮಾಭಿವೃದ್ಧಿಗಾಗಿ, ಕ್ರಿಸ್ತನ ಸೇವೆ ಅಭಿವೃದ್ಧಿಗಾಗಿ, ಸಭೆಗಳ ಅಭಿವೃದ್ಧಿಗಾಗಿ, ದೇವಜನರ ಪ್ರಯೋಜನಕ್ಕಾಗಿ ಈ ಗ್ರಂಥವು ಬಿದ್ದೋಗರನ್ನ ನಿಲ್ಲಿಸುವಂಥದ್ದು, ಕೆಟ್ಟು ಹೋಗಿರೋರನ್ನ ನೀತಿಯಲ್ಲಿ ನಡೆಸುವಂಥದ್ದು, ಬಲಹೀನರನ್ನ ಬಲಪಡಿಸುವಂಥದ್ದು, ನಿರಾಶೆ ಹೊಂದಿದವರಿಗೆ ನಿರೀಕ್ಷೆ ಕೊಡುವಂಥದ್ದು ಈ ಗ್ರಂಥವಾಗಿದೆ. ಅದರಿಂದ ಇಸ್ರಾಯೇಲ್ ಪ್ರಜೆಗಳು ಆ ಕಲ್ಲಿನ ಹಲಿಗೆಗಳನ್ನು ನೋಡುವಾಗ ತಮಗೋಸ್ಕರ ದೇವರು ಕೊಟ್ಟಿರುವಂತಹ ವಿಶೇಷವಾದ ಎಚ್ಚರಿಕೆಗಳು, ಆಜ್ಞೆಗಳು ಪಾಲಿಸುವುದಕ್ಕಾಗಿ, ಯಾವ ನೆಪವನ್ನು ಹೇಳದೆ ದೇವರಿಗೆ ಭಯಪಟ್ಟು ಜೀವಿಸುವುದಕ್ಕಾಗಿ ದೇವರವರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಮಂಜೂಷದಲ್ಲಿ ಆ ಕಲ್ಲಿನ ಹಲಿಗೆಗಳು ಅವು ಇಡಲ್ಪಡಬೇಕು. ಕರ್ತನ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಮನ್ನಾ ಇಟ್ಟಿದ್ದ ಬಂಗಾರದ ಪಾತ್ರೆ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಆದ್ರೆ ಈ ಕಲ್ಲಿನ ಹಲಿಗೆಗಳು ಅಥವಾ ದೇವರ ವಾಕ್ಯವು, ಈ ವಾಕ್ಯವು ನಮ್ಮನ್ನು ಇನ್ನು ಉತ್ತೇಜನ ಪಡಿಸುವಂಥದ್ದು, ಉಜ್ಜೀವನ ಪಡಿಸುವಂಥದ್ದು. ವಾಕ್ಯವನ್ನು ಪ್ರೀತಿಸೋಣ. ನಮ್ಮ ಕುಟುಂಬದ ಪ್ರಾರ್ಥನೆಗಳಲ್ಲಿ ವಾಕ್ಯವನ್ನು ಧ್ಯಾನ ಮಾಡೋಣ. ನಮ್ಮ ಮಕ್ಕಳಿಗೆ ವಾಕ್ಯವನ್ನು ಓದಲಿಕ್ಕೆ ಕೊಡಿಸೋಣ, ಒಳ್ಳೆಯ ಗ್ರಂಥಗಳನ್ನ. ಈ ಗ್ರಂಥದ ಪರಿಚಯವನ್ನು ಮಾಡೋಣ. ನಮ್ಮ ಕುಟುಂಬದ ಪರಿವಾರದವರಿಗೆ ಒಂದು ವಿವಾಹದ ಸಂದರ್ಭದಲ್ಲಿ ಅಥವಾ ಯಾರಿಗಾದ್ರೂ ಒಂದು ಗಿಫ್ಟ್ ಮಾಡುವಾಗ ಈ ಪರಿಶುದ್ಧ ಗ್ರಂಥವನ್ನು ಗಿಫ್ಟ್ ಮಾಡೋಣ. ಅವರು ಇದನ್ನ ಪರಿಚಯ ಮಾಡಿಕೊಳ್ಳಿ, ಅವರು ಇದನ್ನ ಓದಲಿ, ಇದನ್ನ ತಿಳ್ಕೊಳ್ಳಿ. ಅನೇಕ ಶಕ್ತಿಗಳು ಸಾಹಿತ್ಯ ಸೇವೆಯನ್ನು ಅಥವಾ ದೇವರ ಪರಿಶುದ್ಧ ಗ್ರಂಥದ ಮುದ್ರಣವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡುತ್ತೀವಿ ಪ್ರಪಂಚದಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು ಬರುವವರೆಗೂ ಈ ಗ್ರಂಥವು ಜೀವಂತವಾಗಿರುತ್ತದೆ. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಇದು ದೇವರಾತ್ಮನ ಸಹಾಯದ ನಡೆಯಲ್ಪಡುವಂತ ಸೇವೆ. ಬೇರೆ ಬ್ರಿಟಿಷರು ಈ ದೇಶವನ್ನು ಆಳುವಾಗ ಬೈಬಲ್ ಸೊಸೈಟಿ ಪ್ರಾರಂಭವಾಯಿತು. ಇಡೀ ಭಾರತ ದೇಶಕ್ಕೆ ಬೈಬಲ್ ಸೊಸೈಟಿ ಹೆಡ್ ಆಫೀಸ್ ಬ್ಯಾಂಗ್ಳೂರ್ನಲ್ಲಿದೆ. ಸೊ ರಾಣಿ ವಿಕ್ಟೋರಿಯಾ ರಾಣಿ ಅವರ ಆಡಳಿತದಲ್ಲಿ, ಬ್ರಿಟಿಷರ ಆಡಳಿತದಲ್ಲಿ ಅನೇಕ ಕ್ರೈಸ್ತ ಮಿಷನರಿಗಳು ಬಂದು ಬೈಬಲ್ ಸೊಸೈಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅನೇಕ ಶಕ್ತಿಗಳು ಅದರ ಮೇಲೆ ವಿರೋಧವಾಗ ಆಲೋಚನೆ ಮಾಡುವಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಆ ಬೈಬಲ್ ಸೊಸೈಟಿ ಮುಂದುವರಿಬೇಕು. ಸೊ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ಮುದ್ರಣ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಅಪಾರವಾದ ಶಕ್ತಿ ಅದರ ಮೇಲಿದೆ. ನಮ್ಮ ಪ್ರಾರ್ಥನೆಗಳಲ್ಲಿ ಬೈಬಲ್ ಸೊಸೈಟಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ನಮ್ಮ ದೇಶದ
ದೈವಿಕ ಆಸ್ತಿಗಳಲ್ಲಿ ಅದೊಂದು ಒಂದಾಗಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ 1947 ಆಗಸ್ಟ್ 14ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ಈ ದೇಶವನ್ನ ಪರಿಪಾಲನೆ ಮಾಡಿದ್ರು. ಅವ್ರಿಗಿಂತ ಹಿಂದೆ ಬಂದಂತವರು ಈಸ್ಟ್ ಇಂಡಿಯಾ ಕಂಪನಿ, ಅವರಿಗಿಂತ ಹಿಂದೆ ಬಂದಂತವ್ರು ಪೋರ್ಚುಗೀಸರು ಭಾರತಕ್ಕೆ ಬಂದು ಕೊಚ್ಚಿ, ಗೋವಾ, ಡೈಯುಡಾಮನ್ ಇವುಗಳನ್ನ ಪಾಲನೆ ಮಾಡ್ತಾ ಇದ್ರು. ಪೋರ್ಚುಗೀಸರು ಬಂದ ನಂತರ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಂತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ 1600 ಅಲ್ಲಿ ಬಂತು. 1600 ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ, ಅದು ಇಂಗ್ಲೆಂಡ್ ಇಂದ ಬಂದಿದ್ದು. 1664 ಅಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಂತು. ಅದು ಫ್ರಾನ್ಸ್ ಇಂದ ಬಂದದ್ದು ಈಸ್ಟ್ ಇಂಡಿಯಾ ಕಂಪನಿ, ಫ್ರಾನ್ಸ್ ಇಂದ. ಅನಂತರ 1700 ಎಂಡಿಂಗ್ ನಲ್ಲಿ ಬ್ರಿಟಿಷರು ಬಂದ್ರು ಇಂಗ್ಲೆಂಡ್ ಇಂದ. ದೇವರ ಮಹಾಕೃಪೆ. ಸೊ ಇಡೀ ದೇಶ ಹೇಳ್ತದೆ ಬ್ರಿಟಿಷರ ಆಡಳಿತದಲ್ಲಿ ನಾವು ದಾಸರಾಗಿದ್ದೀವಿ ಅಂತೇಳಿ. ಆದ್ರೆ ಬ್ರಿಟಿಷರ ಪಾಲನೆಯಲ್ಲಿ ಸೊ ಈ ದೇಶಕ್ಕೆ ಅಪಾರವಾದ ಕೊಡುಗೆಗಳು ಬಂತು. ಸತ್ಯವು ಅವರ ಕಾಲದಲ್ಲಿ ಈ ದೇಶಕ್ಕೆ ಪ್ರಕಟವಾಯಿತು. ಆ 200 ವರ್ಷದಲ್ಲಿ 20ನೇ ಶತಮಾನದಲ್ಲಿ ಇಂಗ್ಲೆಂಡ್ ನಿಂದ ಪ್ರಪಂಚದುದ್ದಕ್ಕೂ ಯುರೋಪಿನಲ್ಲಿ ಇಂಗ್ಲೆಂಡ್ ಮಿಷನರಿಗಳನ್ನ ಕಳಿಸಲಿಕ್ಕೆ ಬಹಳಷ್ಟು ವಿಶೇಷವಾದ ಕೇಂದ್ರ ಸ್ಥಾನ. ನಿಮಗೆ ಪರಿಚಯ ಇದೆಯೋ ಗೊತ್ತಿಲ್ಲ, ಚರಿತ್ರೆ ಭಾಗವನ್ನು ಕ್ರೈಸ್ತ ಚರಿತ್ರೆಯನ್ನು ಓದುವಾಗ ಇಡೀ ಪ್ರಪಂಚಕ್ಕೆ ಮಿಷನರಿಗಳನ್ನು ಕಳಿಸಿದ್ದು ಅತಿ ಹೆಚ್ಚಾದಂತ ದೇಶ ಇಂಗ್ಲೆಂಡ್ ದೇಶ. ವಿಷನ್ ಇಂಗ್ಲೆಂಡ್ ಈಸ್ ದ ವಿಷನ್ ಕಂಟ್ರಿ, ಮಿಷನ್ ವಿಷನ್ ಕಂಟ್ರಿ. ಇಂಗ್ಲೆಂಡ್ ನಿಂದ ಕಳಿಸಲ್ಪಟ್ಟಂತ ಮಿಷನರಿಗಳಿಗಿಂತ ಬೇರೆ ಯಾವ ದೇಶದಲ್ಲೂ ಕೂಡ ಕಳಿಸಲಿಲ್ಲ. ಯುರೋಪಿನಲ್ಲಿ ಇಂಗ್ಲೆಂಡ್ ನಿಂದ ಅತಿ ಹೆಚ್ಚು ಮಿಷನರಿಗಳನ್ನ ಪ್ರಪಂಚಕ್ಕೆ ಕೊಡಿಯಾಗಿ ಕಳಿಸಿದೆ. ಇವತ್ತು ಆ ಇಂಗ್ಲೆಂಡ್ ಹೇಗಿದೆ ಗೊತ್ತಾ? ಎಲ್ಲ ಕ್ರೈಸ್ತ ಸಂಸ್ಥೆಗಳು, ಚರ್ಚ್ಗಳು ಮಾಲ್ ಆಗಿದೆ, ಮಾಲ್, ಕ್ಲಬ್ಗಳಾಗಿದೆ, ಪಬ್ ಆಗಿದೆ, ಫ್ಯಾನ್ಸಿ ಸ್ಟೋರ್ಗಳಾಗಿದೆ, ಗಾರ್ಮೆಂಟ್ಸ್ ಆಗಿದೆ, ಎಲ್ಲ ದೊಡ್ಡ ದೊಡ್ಡ ಕ್ರಿಶ್ಚಿಯನ್ ಸೆಂಟರ್ಸ್ ಎಲ್ಲ. ಕಾರಣ ಏನಾಗಿದೆ ಗೊತ್ತಾ? ಭವಿಷ್ಯತ್ತಿನ ಪೀಳಿಗೆಗೆ ಅವರು ಕರ್ಕೊಂಡು ಹೋಗ್ಲಿಲ್ಲ. ಗ್ರಂಥವನ್ನು, ಸುವಾರ್ತೆ ಸೇವೆಯನ್ನು ಭವಿಷ್ಯತ್ತಿಗೆ ನಡೆಸಲಿಲ್ಲ. ತಲೆಗೆ ಬಿಳಿ ಕೂದಲು ಬಂದು ಬಾಲ್ಡೆಡ್ ಆಗಿರೋರು ಮಾತ್ರ ಚರ್ಚ್ಗಳಲ್ಲಿದ್ದಾರೆ. ನೆಕ್ಸ್ಟ್ ಜನರೇಷನ್ಗೆ ಅವರು ರಿಲೇ ಟೈಪ್ ಕೊಡ್ಲಿಲ್ಲ. ಮುಂದಿನ ಪೀಳಿಗೆಗೆ ಈ ಕ್ರೈಸ್ತತ್ವವು ಹಬ್ಬಬೇಕೆಂಬುದಾಗಿ ಅವರು ಪಣ ತೊಟ್ಟಿಲ್ಲ, ಕಣ್ಣೀರು ಸುರಿಸಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಹಾಗಾಗಿ ಇಂಗ್ಲೆಂಡ್ ನಲ್ಲಿ 50% ಹೆಚ್ಚು ಭಾಗ ಕ್ರೈಸ್ತರು ಅನ್ಯ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. 50% ಹೆಚ್ಚು ಭಾಗ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಂಗ್ಲೆಂಡ್ ದೇಶವು ಅವರೇ ಬ್ರಿಟಿಷರು, ಇಂಗ್ಲೆಂಡ್ ದೇಶವರು ಬ್ರಿಟಿಷರು, ಅವರೇ ಈ ದೇಶವನ್ನು ಪರಿಪಾಲನೆ ಮಾಡಿದವರು. ಇಲ್ಲಿನ ಒಂದು ವಿದ್ಯಾ, ಇಲ್ಲಿನ ಒಂದು ವೈದ್ಯಕೀಯ ಸೇವೆ ಮತ್ತು ನಾಗರಿಕತೆಯ ಉತ್ತಮವಾದಂತ ವ್ಯವಸ್ಥೆ ಆ ಕಾಲದಲ್ಲಿ ಈ ದೇಶವು ಕಂಡಿತು. ಇವತ್ತಿನ ಅನೇಕ ಬ್ರಿಡ್ಜ್ಗಳು, ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಅವೆಲ್ಲ ಬ್ರಿಟಿಷ್ ಕಾಲದ್ದು. ಚೆನ್ನೈ, ಬ್ಯಾಂಗ್ಳೂರು, ಬೆಲ್ಗಾಂ, ಕಲ್ಕಟ್ಟ, ಡೆಲ್ಲಿ ಪಾರ್ಲಿಮೆಂಟ್ ಹೌಸ್, ಪ್ರೆಸಿಡೆಂಟ್ ಹೌಸ್, ಬ್ಯಾಂಗ್ಳೂರು ಹೈಕೋರ್ಟ್ ಆಗ್ಲಿ, ಚೆನ್ನೈನ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ಅಲ್ಲಿರುವಂತ ಹೈಕೋರ್ಟ್, ಅಲ್ಲಿರುವಂತ ಪಾರ್ಲಿಮೆಂಟ್ ಹೌಸ್ ಎಲ್ಲ ಕೂಡ ಬ್ರಿಟಿಷ್ ಕಟ್ಟಡಗಳು. ವಿದ್ಯಾಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಕಾನೂನಿನ ಅನೇಕ ವಿಷಯಗಳು ಸೊ ಈ ದೇಶವು ಕಲೀಲಿಕ್ಕೆ ಸಾಧ್ಯವಾಯಿತು. ಇನ್ನು ಮಿಷನ್ ಫೀಲ್ಡ್ಗೆ ಬಂದಾಗ್ಲೂ ಕೂಡ ಸತ್ಯ ಸುವಾರ್ತೆಯು ಇಂಗ್ಲೆಂಡ್ ನಿಂದ ಬರ್ಲಿಕ್ಕೆ ಪ್ರಾರಂಭವಾಯಿತು. ಸೊ ಅನೇಕ ಮಿಷನರಿಗಳು ಇಂಗ್ಲೆಂಡ್ ನಿಂದ ಬಂದ್ರು. ವಾಸ್ತವವಾಗಿ ನಮ್ಮ ಬ್ರದರನ್ ಮಿಷನ್ ಫೀಲ್ಡ್ ಹೇಳುವಾಗ 1700 ಎಂಡಿಂಗ್ ನಲ್ಲಿ 1800 ರೆಡ್ ವುಡ್ ಫ್ಯಾಮಿಲಿ ಅವರು ಮೊಟ್ಟ ಮೊದಲಿಗೆ ಕರ್ನಾಟಕಕ್ಕೆ ಬೆಳಗಾವಿಗೆ ಬಂದ್ರು. ಬ್ರದರನ್ ಮಿಷನರಿ ಆಗಿ ಫಸ್ಟ್ ಮಿಷನರಿ ಬಂದಿದ್ದು ಬೆಳಗಾವಿಗೆ. ಮಳವಳ್ಳಿ ಅಲ್ಲ, ಕೊಳ್ಳೇಗಾಲನೂ ಅಲ್ಲ, ರೆಡ್ ವುಡ್ ಫ್ಯಾಮಿಲಿ ಅವ್ರು ಬೆಳಗಾವಿಗೆ ಬಂದಿದ್ದು. ಅನಂತರ ಅವರು
ಮಳವಳ್ಳಿಗೆ ಶಿಫ್ಟ್ ಆದ್ರು. ಅಲ್ಲಿಂದ 140 ವರ್ಷ ಆಯ್ತು ಪ್ರೇರೆ ಬ್ರದರನ್ ಮೂವ್ಮೆಂಟ್ ನಮ್ಮ ಕರ್ನಾಟಕಕ್ಕೆ ಬಂದು. ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ 280 ಸಭೆಗಳಿದೆ, ಬ್ರದರನ್ ಸಭೆಗಳು. 140 ಮಂದಿ ದೇವರ ಸೇವಕರಿದ್ದಾರೆ. ಈ ರಾಜ್ಯಕ್ಕೆ ಬ್ರದರನ್ ಸೇವೆ ಬಂದು 140 ವರ್ಷ ಆಯ್ತು. ಆಂಧ್ರ ಪ್ರದೇಶದಲ್ಲಿ 1500 ಬ್ರದರನ್ ಸಭೆಗಳಿದೆ. 1200 ದೇವರ ಸೇವಕರಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಕೇರಳದಲ್ಲಿ ಈಗ 1000ಕ್ಕಿಂತ ಹೆಚ್ಚು ದೇವರ ಸೇವಕರಿದ್ದಾರೆ. 1000ಕ್ಕಿಂತ ಸಭೆಗಳಿದೆ. ಕರ್ನಾಟಕದಲ್ಲಿ 100ರಲ್ಲಿದೆ. ಹೆಚ್ಚು ನಮ್ಮ ಕರ್ನಾಟಕ ಸೇವೆಗಾಗಿ ಪ್ರಾರ್ಥನೆ ಮಾಡೋಣ. ಕನ್ನಡ ಸಾಹಿತ್ಯ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕದ ಸಭೆಗಳಿಗಾಗಿ, ದೇವರ ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ, ಕೈ ಜೋಡೋಣ, ಸಹಕರಿಸೋಣ. ಅವರನ್ನು ಸಭೆಯಲ್ಲಿ ನಿಲ್ಲಿಸುವ ಹಾಗೆ ಅವರನ್ನ ಉರಿದುಂಬಿಸೋಣ. ಸತ್ಯಕ್ಕಾಗಿ ನಿಲ್ಲುವ ಹಾಗೆ ಅವ್ರನ್ನ ಬೆಂಬಲಿಸೋಣ, ಪ್ರಾರ್ಥನೆ ಮಾಡೋಣ ಅವ್ರಿಗೋಸ್ಕರ.